ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡಿ. ಪಂಚೇತನ ಹೆಣ್ಣಿಗೆ ಒಂದು ಶಾಪ ಎಂದು ಪುರಾಣ ಪ್ರಾಚೀನ ಇತಿಹಾಸ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಯುಗದಲ್ಲೂ ಭಾವಿಸಲಾಗುತ್ತಿರುವುದು ವಿಷಾದಕರ ಸಂಗತಿ. ಪಂಚೆ ಎನ್ನುವ ಪದ ಅತಿ ಕ್ರೂರವಾದುದು ಮತ್ತು ಅಮಾನವೀಯವಾದುದು ಎಂಬುದರಲ್ಲಿ ಎರಡು ಮಾತಿಲ್ಲ. ಹೆಣ್ಣೊಬ್ಬಳು 100 ಬಾರಿ ಸಾಯಲು ಸಿದ್ಧಳಿರುತ್ತಾಳೆ, ಎಂಥದ್ದೇ ನೋವನ್ನಾದರೂ ಸಹಿಸಿಕೊಳ್ಳುತ್ತಾಳೆ. ಆದರೆ ಪಂಜೆ ಎಂದು ಕರೆಸಿಕೊಳ್ಳಲು ಸರ್ವತಾ ಸಿದ್ಧಳಿರುವುದಿಲ್ಲ. ಈ ಮಾತು ದೇಶ ಕಾಲಗಳ ಮಿತಿಯನ್ನ ಮೀರಿ ಎಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತದೆ. ಇದೊಂದು ಸರ್ವಕಾಲಿಕ ಸತ್ಯ ಎಂದರೂ ಅತಿಶಯೋಕ್ತಿಯಾಗಲಾರದು. ಪಂಜೆ ಎನ್ನುವ ಪದ ಪ್ರಯೋಗಕ್ಕಿಂತ ಮಕ್ಕಳಾಗದ ತಾಯಿ ಎಂದು ಕರೆದರೆ ಹೆಣ್ಣು ಜೀವಕ್ಕೆ ಎಷ್ಟೋ ನೆಮ್ಮದಿ ದೊರೆಯುವುದು. ಆದರೆ ನಮ್ಮ ಸಮಾಜಕ್ಕೆ ಅಂತ ದೊಡ್ಡತನವಿಲ್ಲ, ಅನುಕಂಪ ಸಹಾನುಭೂತಿಗಳಿಲ್ಲ. ಮಕ್ಕಳಾಗದ ತಾಯಿಂದಿರನ್ನ ಅತಿ ಕ್ರೂರವಾಗಿ ನಿಕೃಷ್ಟವಾಗಿ ನಡೆಸಿಕೊಳ್ಳುವುದು ಇಂದಿಗೂ ತಪ್ಪಿಲ್ಲ. ಹಾಗೆ ನೋಡಿದರೆ ಮಕ್ಕಳಿಲ್ಲದ ಹೆಣ್ಣೊಬ್ಬಳನ್ನ ಅತಿಯಾಗಿ ಶೋಷಿಸುವುದು ಇನ್ನೊಂದು ಹೆಣ್ಣೆ ಎಂದು ಸಾವಿರಾರು ಉದಾಹರಣೆಗಳಿಂದ ಸಾಬೀತಾಗಿದೆ. ಮಕ್ಕಳಿಲ್ಲ ಎಂಬ ಕೊರಗಿನ ಜೊತೆ ಗಂಡನಿಂದ ನಿಂದನೆಯ ಮಾತುಗಳನ್ನ ಕೇಳುತ್ತಾ ಗಂಡನ ಮನೆಯವರ ಮತ್ತು ಸಮಾಜದ ಕೂರ್ಕ ಚುಚ್ಚು ಮಾತುಗಳಿಂದ ಚುಚ್ಚಿಸಿಕೊಳ್ಳುತ್ತಾ ಬಟಾಬಯಲಲ್ಲಿ ಬೋಳು ಮರದಂತೆ ನಿಲ್ಲುವ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಮಕ್ಕಳಿರುವ ತಾಯಂದಿರಿಗೆ ಸಿಗುವ ಗೌರವಾಧಾರಗಳು, ಪ್ರೀತಿ ವಿಶ್ವಾಸಗಳು ಮಕ್ಕಳಿಲ್ಲದೆ ಇರುವ ಹೆಣ್ಣಿಗೂ ಸಿಗಬೇಕು. ಹಾಗಾಗಬೇಕೆಂದರೆ ಮಕ್ಕಳಾಗದೆ ಇರಲು ಹೆಣ್ಣೊಬ್ಬಳೇ ಕಾರಣ ಅಲ್ಲ ಎಂಬ ಮನೋಭಾವನೆಯನ್ನ ಮೊದಲು ಜನರು ಅರ್ಥ ಮಾಡಿಕೊಳ್ಳಬೇಕು. ಗಂಡನಲ್ಲಿರುವ ದೈಹಿಕ ನ್ಯೂನ್ಯತೆಯಿಂದಲೂ ಮಕ್ಕಳಾಗದೆ ಇರುವ ಸಾಧ್ಯತೆ ಇದೆ ಎಂಬ ಸತ್ಯವನ್ನ ಗಂಡ ಮತ್ತು ಗಂಡನ ಮನೆಯವರು ಒಪ್ಪಿಕೊಳ್ಳಲು ಎದೆಗಾರಿಕೆಯನ್ನ ಬೆಳೆಸಿಕೊಳ್ಳಬೇಕು. ಮೂಢನಂಬಿಕೆ, ಅಂತೆಗಂತೆಗಳಿಗೆ ಬಲಿಯಾಗದೆ ಸಮಸ್ಯೆಯ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡುವ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳು ನಿರ್ಮಾಣವಾಗಬೇಕು. ಮಕ್ಕಳಾಗದೇ ಇರಲು ನಾನಾ ಕಾರಣಗಳು ಇವೆ. ಅವುಗಳ ಬಗ್ಗೆ ಅರಿವು ಮೂಡಿಸಿಕೊಂಡು ಪರಿಹಾರ ಕಂಡುಕೊಳ್ಳಲು ಗಂಡ ಹೆಂಡತಿ ಇಬ್ಬರು ಪ್ರಯತ್ನ ಪಡಬೇಕು. ಈಗಂತೂ ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರ ಎಲ್ಲವೂ ಮುಂದುವರೆದಿದ್ದರಿಂದ ಮಕ್ಕಳಾಗದೇ ಇರುವ ಸಮಸ್ಯೆಗೆ ಹಲವಾರು ನೂತನ ಚಿಕಿತ್ಸೆಗಳು ಲಭ್ಯವಿದೆ ಎಂಬುದು ಸಂತಸದ ಹಾಗೂ ಸಮಾಧಾನಕರವಾದ ವಿಷಯ. ಪಂಜೆ ಎನ್ನುವ ಕ್ರೂರ ಪದ ಪ್ರಯೋಗದಿಂದ ಪಾರಾಗಲು ಹೆಣ್ಣಿಗೆ ಈಗ ಸಾಧ್ಯವಿದೆ ಎನ್ನುವುದೇ ಆ ಸಂತಸಕ್ಕೆ ಕಾರಣ. ತಾಯ್ತನದಿಂದ ವಂಚಿತಳಾಗಿದ್ದ ಹೆಣ್ಣು ತಾಯ್ತನದ ಆನಂದವನ್ನ ಅನುಭವಿಸುವಂತಾದರೆ ಅದಕ್ಕಿಂತ ಸಾರ್ಥಕವಾದ ವಿಷಯ ಇನ್ನೊಂದಿಲ್ಲ. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವ ತಾಮರ ಆಸ್ಪತ್ರೆ ಮತ್ತು ಐವಿಎಫ್ ಸೆಂಟರ್ನಲ್ಲಿ ಐವಿಎಫ್ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಶ್ವೇತಾ ಪ್ರಮೋದ್ ಅವರು ಮಕ್ಕಳಿಲ್ಲದೆ ಇರುವ ಸಮಸ್ಯೆ ಮತ್ತು ಮಕ್ಕಳು ಪಡೆಯಲು ಇರುವ ಚಿಕಿತ್ಸೆಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ನಮಸ್ಕಾರ ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರ್, ಇವಾಗ ಒಂದು ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಈ IVF ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟನ್ನು ಯಾರಿಗೆ ಇವಾಗ ಯಾವ ಹಂತದಲ್ಲಿ ರೆಕಮೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ನೇರವಾಗಿಯೇ ಮಾಡುವಂಥ ಒಂದು ಚಾನ್ಸಸ್ ಇರ್ತದ, ಅಥವಾ IVF ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟ್ಗೆ ನಿಗದಿತವಾಗಿ ಇಂಥವ್ರು ಇದು ಕ್ವಾಲಿಫೈ ಆಗಲೇಬೇಕು ಅಂತ ಹೇಳುವಂಥ ಒಂದಷ್ಟು ಪ್ಯಾರಾಮೀಟರ್ಸ್ ಇರ್ತದ ಅಂತ ಹೇಳುವಂಥದ್ದು. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. IVF ಅಂತ ಇವಾಗ ಯಾರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಂದಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ನಾವು IVF ಬೇಕೇ ಬೇಕು ಅಂತ ಅಡ್ವೈಸ್ ಮಾಡಲ್ಲ. ಇದರಲ್ಲಿ ಕೆಲವ್ರ ಗ್ರೂಪ್ ಅಂದರೆ ಸುಮಾರು ಒಂದು 100 ಜನ ಬಂದಿದ್ರೆ ಪೇಷಂಟ್ಸು, ಅದರಲ್ಲಿ ಒಂದು 10 to 20% ಅವ್ರಿಗಷ್ಟೇ IVF ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಇರುತ್ತೆ. ಯಾವ ಪೇಷಂಟ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ, ಇವಾಗ ಮದುವೆಯಾಗಿ ತುಂಬ ವರ್ಷ ಆಗಿರುತ್ತೆ, 10 years, 11 years, 15 years, ಇವರಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇಂಥವ್ರಿಗೆ ನಾವು IVFನ ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವರಲ್ಲಿ ಇವಾಗ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದಾಗ ಗಂಡಸರಲ್ಲೂ ಎಲ್ಲ ಚೆನ್ನಾಗಿರಬೇಕು, ಹೆಂಗಸರಲ್ಲೂ ಎಲ್ಲ ಚೆನ್ನಾಗಿರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರಲ್ಲೂ ಕೂಡ ಚೆನ್ನಾಗಿದ್ದರೂ ಕೂಡ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇಂಥವ್ರಿಗೆ ನಾವು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈ ಗಂಡಸರಲ್ಲಿ ಪುರುಷರ ತೊಂದರೆ ಅಂದರೆ ಕೆಲವ್ರಿಗೆ ಸೇರಲಿಕ್ಕೆ ನಿಶಕ್ತಿ ಇರುತ್ತೆ,
ಆಗ್ತಿರಲ್ಲ. ಸೊ ಇಂಥವ್ರಿಗೂ ಕೂಡ ನಾವು IVFನ ರೆಕಮೆಂಡ್ ಮಾಡ್ತೀವಿ. ಇವಾಗ ವೀರ್ಯಾಣು ಟೆಸ್ಟಲ್ಲಿ ನಾವು ಸ್ಪರ್ಮ್ ಕೌಂಟ್ ಅಂದರೆ ಎಷ್ಟು ಕೌಂಟ್ಗಳಿದೆ ಅಂತ ನಾವು ನೋಡ್ತೀವಿ. ಮೊಟಿಲಿಟಿ ಅಂದರೆ ವೇಗವಾಗಿ ಓಡಾಡೋ ಸ್ಪರ್ಮ್ಸ್ ಎಷ್ಟಿದೆ ಅಂತ ನೋಡ್ತೀವಿ. ನಾರ್ಮಲ್ ಫಾರ್ಮ್ಸ್ ಅಂದರೆ ಒಂದು ವೀರ್ಯಾಣುಗೆ ಒಂದು ನಾರ್ಮಲ್ ಆಗಿರೋ ತಲೆ, ಕತ್ತು, ಬಾಲ ಇದನ್ನೆಲ್ಲ ಸರಿ ಇದೆಯಾ ಅಂತ ನಾವು ನೋಡ್ಕೋತೀವಿ. ಯಾವ ಪುರುಷರಲ್ಲಿ ಈ ಎನಿ ಡಿಫ್ರೆನ್ಸ್ ಇನ್ ಕೌಂಟ್, ಮೊಟಿಲಿಟಿ ಅಥವಾ ನಾರ್ಮಲ್ ಫಾರ್ಮ್ಸ್ ಇಂಥವರಲ್ಲೂ ಕೂಡ ನಾವು IVFನ ರೆಕಮೆಂಡ್ ಮಾಡ್ತೀವಿ. ನೀವು ಕೇಳ್ಪಟ್ಟಿರ್ತೀರ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಆರ್ IUI ಅಂತ. ತುಂಬ ಸತಿ IUI ಮಾಡ್ಕೊಂಡಿರ್ತಾರೆ. ಅಬೌಟ್ 6 times, 7 times, 8 times ತುಂಬ ಸತಿ ಮಾಡ್ಕೊಂಡಿರ್ತಾರೆ. ಇಂಟರ್ನ್ಯಾಷನಲ್ ಸ್ಟಡೀಸ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ಪ್ರೆಗ್ನೆನ್ಸಿ ಆಗಂಗಿದ್ರೆ ಈ IUIಯಲ್ಲಿ ವಿದಿನ್ ದ ಫಸ್ಟ್ 4 or 5 cycles, ಮ್ಯಾಕ್ಸಿಮಮ್ 6 cycles. ಈ 6 cycles IUI ಮಾಡಿದಾಗ ಇವ್ರಿಗೆ ಪ್ರೆಗ್ನೆನ್ಸಿ ಆಗಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇವ್ರಿಗೆ IUIಯಲ್ಲಿ ಅಷ್ಟು ಸಕ್ಸಸ್ ಕಂಡು ಬರಲ್ಲ. ಸೊ ಯಾರಿಗೆ ಈ ಮೋರ್ ದ್ಯಾನ್ 5 or 6 cycles IUI ಫೇಲಿಯರ್ ಆಗಿರುತ್ತೆ ಇವ್ರಿಗೂ ಕೂಡ ನಾವು IVF ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವೆರಿ ಬ್ಯಾಡ್ ಲಕ್, ಟೈಮ್ಗಿಂತ ಮುಂಚೆ ಹೆಂಗಸರಲ್ಲಿ ಮುಟ್ಟು ನಿಂತೋಗಿರುತ್ತೆ. ಇಂಥವ್ರನ್ನ ನಾವು ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಪ್ರಿಮೆಚೂರ್ ಅಂದರೆ ಟೈಮ್ಗಿಂತ ಮುಂಚೆನೇ ನಿಂತೋಗಿರುತ್ತೆ. ಇವರಲ್ಲಿ ಸ್ವಂತವಾಗಿ ಅಂಡಾಣು ಬರೋ ಕೆಪಾಸಿಟಿ ಕೂಡ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ ನಾವು ಇವ್ರಿಗೆ ಕೂಡ ನಾವು IVF ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ರೆಕಮೆಂಡ್ ಮಾಡ್ತೀವಿ. ಕೆಲವೊಮ್ಮೆ ಇನ್ನೂ ತುಂಬ ಡಿಸೀಸ್ಡ್ ಕಂಡೀಷನ್ಸ್ ಇರುತ್ತೆ, ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ನಾವು ಮುಟ್ಟಾದಾಗ ಆ ಆಗೋ ಟಿಶ್ಯೂ ಎಂಡೋಮೆಟ್ರಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರಿಯಲ್ ಟಿಶ್ಯೂ ಗರ್ಭದ ಮಸಲ್ಸಲ್ಲಿದ್ದಾಗ ಮತ್ತು ಗರ್ಭ ಬಿಟ್ಟು ಬೇರೆ ಜಾಗದಲ್ಲೂ ಕೂಡ ಇರುತ್ತೆ. ಅಂದರೆ ಬ್ಲಾಡರ್, ಯೂರಿನರಿ ಬ್ಲಾಡರ್, ಮೂತ್ರಕೋಶ ಮೇಲಿರ್ಬೋದು, ಇಂಟೆಸ್ಟೈನ್ಸ್ ಮೇಲಿರ್ಬೋದು. ಸೊ POD ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಸೇರಿಕೊಂಡಿದ್ದಾಗ ಇಂಥವರಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗ್ತಿರೋದನ್ನು ಕಷ್ಟ ಆಗ್ತಾ ಇರುತ್ತೆ. ಈ ಎಂಡೋಮೆಟ್ರಿಯೋಸಿಸಲ್ಲೂ ಕೂಡ ನಮಗೆ ಹಲವಾರು ಗ್ರೇಡಿಂಗ್ ಅಂತ ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ ನಾವು ಗ್ರೇಡ್ 4 ಅಂದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ನಾವು ಅದನ್ನು ಸ್ಟೇಜ್ ಮಾಡ್ತೀವಿ. ಸೊ ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅಂದರೆ ತುಂಬ ಸ್ವಲ್ಪ ಇದ್ದವರಲ್ಲಿ ಕೂಡ IUI ಬೇಕಾದ್ರೆ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗ್ಬೋದು. ಬಟ್ ಗ್ರೇಡ್ 2 ಎಂಡೋಮೆಟ್ರಿಯೋಸಿಸ್ ಮತ್ತು ಸಿವಿಯರ್ ತುಂಬಾ ಊದ್ಕೊಂಡಿರುತ್ತೆ, ಓವರೀಸು ತುಂಬಾ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅಂದರೆ ಓವರೀಸ್ ಆ್ಯಂಡ್ ಇಂಟೆಸ್ಟೈನ್ ಎಲ್ಲ ಅಂಟ್ಕೊಂಡಿರುತ್ತೆ. ಇಂಥವ್ರನ್ನ ಸಿವಿಯರ್ ಗ್ರೇಡ್ ಅಂತ ಹೇಳ್ತೀವಿ. ಇಂಥವರಲ್ಲಿ ಕೂಡ ನಾವು IVF ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ರೆಕಮೆಂಡ್ ಮಾಡ್ತೀವಿ. ದೀಸ್ ಡೇಸ್ ಇವಾಗ ಇನ್ಫೆಕ್ಷಸ್ ಡಿಸೀಸಸ್ ತುಂಬಾ ಕಾಮನ್ ಇದೆ. ವಾಟ್ ವಿ ಸಿ ಇಸ್ HIV ಪಾಸಿಟಿವಿಟಿ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಬ್ಬರು ಕಪಲ್ ಕೂಡ HIV ಪಾಸಿಟಿವ್ ಇರ್ತಾರೆ. ಸೊ ದೇ ಹ್ಯಾವ್ ಅ ಡಿಫ್ರೆಂಟ್ ಸೆಟ್ ಆಫ್ ಟ್ರೀಟ್ಮೆಂಟ್ಸ್, ಡಿಫ್ರೆಂಟ್ ಸೆಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಕೆಲವೊಮ್ಮೆ ಹಸ್ಬೆಂಡ್ HIV ಪಾಸಿಟಿವ್ ಇರ್ತಾರೆ, ವೈಫ್ ನೆಗೆಟಿವ್ ಇರ್ತಾರೆ. ಇವ್ರಿಗೆ ನಾವು ನ್ಯಾಚುರಲ್ಲಾಗಿ ಸೇರಿ ಪ್ರೆಗ್ನೆನ್ಸಿ ಟ್ರೈ ಮಾಡಿ ಅಂತ ನಾವು ಖಂಡಿತ ರೆಕಮೆಂಡ್ ಮಾಡಲ್ಲ. ಇಂಥವರಲ್ಲಿ ನಾವು IVFನ ಸಜೆಸ್ಟ್ ಮಾಡ್ತೀವಿ. IVFಲ್ಲಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ವೀರ್ಯಾಣುಗಳನ್ನ ನಾವು ಅವರಿಂದ ತಗೊಂಡು ಅದನ್ನು ನಾವು ಮಲ್ಟಿಪಲ್ ಟೈಮ್ಸ್ ವಾಶ್ ಮಾಡಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅದನ್ನು ಮಾಡಿದಾಗ ಇನ್ಫೆಕ್ಷನ್ ಚಾನ್ಸಸ್ಸು ತೀರಾ ಕಮ್ಮಿ ಆಗುತ್ತೆ. ಇಂಥ ಸ್ಪರ್ಮ್ಸ್ನ ನಾವು ಯೂಸ್ ಮಾಡಿ ಭ್ರೂಣ ಮಾಡಿ ಈ ಭ್ರೂಣನ ಅವ್ರ ವೈಫ್ ಗರ್ಭಕೋಶದಲ್ಲಿ ಇಡ್ಬೋದು. ಈ ಥರ ಮಾಡಿದಾಗ ಎನಿ ಕಂಟ್ರಿ, ಅಂದರೆ ಎಷ್ಟೊಂದು ಪೇಪರ್ಸ್ ಎಲ್ಲ ಮಾಡಿದ್ದಾರೆ ದಟ್ ಈ ಪ್ರೊಸೀಜರ್ ಮೂಲಕ ನಮ್ಗೆ ಯಾವ ಮಗು ಆಗಿರುತ್ತಲ್ಲ ಸೊ ಇಂಥವರಲ್ಲಿ HIV ಚಾನ್ಸಸ್ಸು ಇನ್ನೂ ತನಕ ಕಂಡು ಬಂದಿಲ್ಲ. ಸೊ ದಿಸ್ ಇಸ್ ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್. ಸೊ ಎಲ್ಲರೂ ಬಂದವ್ರಿಗೆಲ್ಲರಿಗೂ ನಾವು ಫಸ್ಟ್ ಲೈನ್ IVF ಹೇಳ್ತೀವಿ ಅಂತ ಇಟ್ ಇಸ್ ಜಸ್ಟ್ ನಾಟ್ ಟ್ರೂ. IVF ಮೇ ಬಿ ಓನ್ಲಿ ಅಬೌಟ್ 20% ಅಷ್ಟನ್ನು ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಬ್ಬರು ಇವಾಗ ಟ್ರೆಂಡ್ ಇವಾಗ ಏನಾಗಿದೆ ಅಂದರೆ, ಡಾಕ್ಟ್ರೇ ನಂಗೆ ತುಂಬ ಅರ್ಜೆಂಟ್ ಇದೆ, ನಂಗೆ ಆದಷ್ಟು ಬೇಗ ನಂಗೆ ಮಗು ಆಗಬೇಕು, ನಂಗೆ ತುಂಬಾ ಮನೆಯಿಂದ ಪ್ರೆಷರ್ ಇರುತ್ತೆ ಅಂತ. ಜಸ್ಟ್ ಬಿಕಾಸ್ ಫ್ಯಾಮಿಲಿ ಪ್ರೆಷರ್ಸಿಂದ ನೀವು IVFನ ಮಾಡಿಸ್ಕೊತೀನಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ದ ರೈಟ್ ವೇ ಟು ಗೋ ಹೆಡ್. ಯಾಕೆ ಅಂತ ಹೇಳಿದ್ರೆ, ಒಂದು ಮಗು ಆಗಬೇಕು ಅಂತ ಹೇಳಿದಾಗ IVFನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಮಲ್ಟಿಪಲ್ ಸ್ಟೆಪ್ಸ್ ಇರುತ್ತೆ. ನೀವು ಅರ್ಜೆಂಟಲ್ಲಿರ್ತೀರಾ, ಅಥವಾ ನಿಮ್ಮ ಪಕ್ಕದ ಮನೆಯವ್ರು ಅರ್ಜೆಂಟು, ಅಥವಾ ನಿಮ್ಮ ರಿಲೇಟಿವ್ಸ್ ಅರ್ಜೆಂಟ್ ಇರ್ತಾರೆ ಅಂತ ಯು ಜಸ್ಟ್ ಕಾಂಟ್ ಗೋ ಹೆಡ್ ವಿತ್ IVF. ಅದಕ್ಕೆ ಅದರದ್ದೇ ಆದ ಇಂಡಿಕೇಶನ್ಸ್ ಇರುತ್ತೆ.
ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ತಿಳ್ಕೊಬೇಕಿತ್ತು ಅಂತ ಹೇಳಿದ್ರೆ ಇವಾಗ ನೀವೇ ಇದೇ ಹೇಳಿದ ಹಾಗೆಯೇ ಇವಾಗ IVF ಅಂತ ಹೇಳುವಂಥದ್ದಕ್ಕೆ ಇವಾಗ ಖಡಾಖಂಡಿತವಾದಂಥ ಪ್ಯಾರಾಮೀಟರ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಂದು ಇದೆ ಅಂತ ಹೇಳಿದ್ರೆ ಇವರು ಒಂದು ಕಪಲ್ಲು ಅಥವಾ ಒಂದು ಲೇಡಿ ಇವಾಗ ಒಂದು ಕ್ವಾಲಿಫೈ ಆಗಬೇಕು ಅಂತ ಹೇಳುವಂಥದ್ದು ಇರ್ತದೆ. ಬಟ್ ಆದರೆ ಇವಾಗ ನೀವು ಕೊನೆ ಪಾಯಿಂಟ್ ಹೇಳಿದ ಹಾಗೆಯೇ ಇವಾಗ ಒಂದು ಆಯ್ಕೆ ಅಂತ ಹೇಳುವಂಥದ್ದಿದ್ರೆ ಕೆಲವರು ಇವಾಗ ಅಷ್ಟೊಂದೆಲ್ಲ ನಾವು ಪ್ರಯತ್ನ ಪಡುವಂಥ ಒಂದು ಸಾಧ್ಯತೆಗಳು ಇಲ್ಲದೆ ಇರ್ಬೋದು. ನ್ಯಾಚುರಲ್ ಆಗೇ ಒಂದು ವರ್ಷ ತನಕ ಪ್ರಯತ್ನ ಪಟ್ಟಿದ್ದೀವಿ, ಇದನ್ನು IU ಅದನ್ನೆಲ್ಲ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಬೇರೆ ರೀತಿಯಾದಂಥ ಮೆಡಿಕೇಷನ್ ಮೂಲಕ ಪ್ರಯತ್ನ ಪಡುವಂಥದ್ದು ನಮಗೆ ಕಷ್ಟ ಆಗುತ್ತೆ, ಅಷ್ಟೊಂದು ಸಮಯ ಇಲ್ಲ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ IVF ಅಂತ ಹೇಳುವಂಥದ್ದನ್ನು ಖಡಾಖಂಡಿತವಾಗಿ ಮಾಡ್ಬೋದು ಅವರಿಗೆ, ಅಥವಾ ಅವರಿಗೆ ಆಗೋದಿಲ್ಲ ಅಂತ ಹೇಳಿ ರೆಫ್ಯೂಸಲ್ ಅಂತ ಹೇಳುವಂಥದ್ದನ್ನು ಇರ್ತದ, ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಡಾಕ್ಟ್ರೆ? ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಡಿಲೇ ಏಜ್ ಆಫ್ ಮ್ಯಾರೇಜ್. ಓಕೆ, ಮುಂಚೆ ಎಲ್ಲ 23-24 ಮದುವೆ, ಇವಾಗ ಡಿಲೇ ಏಜ್ ಇರುತ್ತೆ. ಪ್ಲಸ್ ಮದುವೆ ಲೇಟ್ ಆದರೂ ಕೂಡ ಕೆರಿಯರ್ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಎವ್ರಿಥಿಂಗ್ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದಾಗ ದೆ ಫೀಲ್ ದಟ್ ದೇ ಹ್ಯಾವ್ ಟು ಕನ್ಸೀವ್ ಅಟ್ ದ ಅರ್ಲಿಯೆಸ್ಟ್ ಅಂತ. ಬಟ್ ಮದುವೆ ಆಗಿ ಬರೀ ಟ್ರೈ ಮಾಡಲಿ ಓನ್ಲಿ 1 ವರ್ಷ ಆಗಿರ್ಬೋದು. ಬಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಮಗೆ IVF ಮಾಡಬೇಕು ಅಂತ ನಮ್ಗೆ ಏನಾದರೂ ಸೂಚನೆ ಇದ್ದಾಗ ಮಾತ್ರ IVFನ ನಾವು ರೆಕಮೆಂಡ್ ಮಾಡಬೇಕು. ಓಕೆ, ಬಿಕಾಸ್ ಅನ್ನೆಸೆಸರಿಯಾಗಿ ನಾವು IVF ಮಾಡಿದಾಗ IVF ಮಾಡಿದ ತಕ್ಷಣ ಎಲ್ಲರೂ ಕನ್ಸೀವ್ ಆಗ್ತಾರಂತನೂ ಗ್ಯಾರಂಟಿ ಇರಲ್ಲ. ಓಕೆ, ಇಟ್ ಈಸ್ ಓನ್ಲಿ ಅಬೌಟ್ 45 to 50% ಚಾನ್ಸ್. ಸೊ ಅವರು ಅರ್ಜೆನ್ಸಿಯಲ್ಲಿರ್ತಾರೆ. ವಿತೌಟ್ ಇಂಡಿಕೇಷನ್ ನಾವು IVF ಮಾಡಿದಾಗ ಪ್ರೆಗ್ನೆನ್ಸಿ ಆಗ್ಲೂಬೋದು, ಆಗದೇನೂ ಇರಬಹುದು. ಓಕೆ, ಬಟ್ ಒಂದ್ಸತಿ ಅದು IVF ನೆಗೆಟಿವ್ ಬಂತು ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಅದು ಸೈಕಲಾಜಿಕಲ್ ಇಂಪ್ಲಿಕೇಶನ್ಸ್ ಇರುತ್ತೆ. ಅಂದರೆ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದೆ, IVF ಮಾಡಿಸ್ಕೊಂಡಿದ್ದೀನಿ, IVFಲ್ಲೂ ಕನ್ಸೀವ್ ಆಗಿಲ್ಲ ಅಂದರೆ ದೇ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಮೀ, ಅಥವಾ ಹಸ್ಬೆಂಡಲ್ಲಿ ಏನಾದ್ರು ತೊಂದರೆ ಇರ್ಬೋದಾ, ಮೇ ಬಿ ಐ ಆಮ್ ನಾಟ್ ಏಬಲ್ ಟು ಕನ್ಸೀವ್, ಅಥವಾ ಮುಂದೆ ನಂಗೆ ಪ್ರೆಗ್ನೆನ್ಸಿನೂ ಆಗಲ್ವೇನೋ ಅಂತ ಆ ಥರ ಭಾವನೆಗಳು, ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಆಗೋದು ತುಂಬಾ ಸಹಜ. ಸೊ ಆ್ಯಕ್ಚುಲಿ IVF ಇಸ್ ಅ ಲಾಸ್ಟ್ ರೆಸಾರ್ಟ್. ಯಾವಾಗ ಇಂಡಿಕೇಟೆಡ್ ಆವಾಗಲಷ್ಟೇ ಮಾಡಿಸ್ಕೋಬೇಕು IVF. ಅನ್ನೆಸೆಸರಿಯಾಗಿ ಮಾಡಿಸ್ಕೊಂಡಾಗ ಟೂ ಮೆನಿ, ಅಂದರೆ ಇವಾಗ IVF ಮಾಡಬೇಕಂದ್ರೂ ಕೂಡ ನಾವು ಜಾಸ್ತಿ ಇಂಜೆಕ್ಷನ್ಸ್ ಕೊಡ್ತೀವಿ, ಪ್ರೊಸೀಜರ್ಸ್ ಇರುತ್ತೆ. ಆ್ಯಂಡ್ ದೆನ್ ಈ ಪ್ರೊಸೀಜರ್ಸ್ನ ನಾವು ಅನೆಸ್ಥೀಸಿಯಲ್ಲಿ ಮಾಡ್ತೀವಿ. ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ IVF ಯಾವಾಗ ರೆಕಮೆಂಡೆಡ್ ಆವಾಗಲೇ ಮಾಡಿದ್ರೇ ಅದಕ್ಕೆ ಇಟ್ ಈಸ್ ಮೋರ್ ಎಥಿಕಲ್ ಆ್ಯಂಡ್ ಗುಡ್ ಫಾರ್ ದ ಪೇಷಂಟ್ ಆಲ್ಸೋ. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಒಂದು IVF ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟನ್ನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಪ್ರಿಪರೇಷನ್ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಪ್ರಿಪರೇಷನ್ನು, ಯಾವ ರೀತಿಯಾದಂಥ ಪ್ರಿಪರೇಷನ್ನು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನನ್ನ ಪ್ರಕಾರ IVF ಸಕ್ಸಸ್ ರೇಟ್ ಯಾವಾಗ 45 to 50% ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಈ ಪೇಷಂಟ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅದರಿಂದಾನೇ ನಮ್ಮ ಸಕ್ಸಸ್ ರೇಟ್ನ ಕಂಡುಬರುತ್ತೆ. IVF ಆ್ಯಕ್ಚುಲಿ ನಾವು ಅವ್ರಿಗೆ ಸ್ವಲ್ಪ ಮೆಡಿಸಿನ್ಸ್ ಕೊಡ್ತೀವಿ, ಲೈಕ್ ಫೋಲಿಕ್ ಆ್ಯಸಿಡ್, ಮಲ್ಟಿವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಆಮೇಲೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಬರಲಿ ಅಂತ ಬೇರೆ ಥರ ಮೆಡಿಸಿನ್ಸ್ ಕೊಡ್ತೀವಿ. ಇದು ಹೆಂಗಸರಿಗೆ. ಗಂಡಸರಿಗೆ ಏನು ಹೇಳ್ತೀವಿ ಅಂದರೆ, ಈವನ್ ವಿ ವಿಲ್ ಪುಟ್ ದೆಮ್ ಆನ್ ಸರ್ಟನ್ ಮೆಡಿಸಿನ್ಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಡ್ ಅವ್ರಿಗೆ ಅಕಸ್ಮಾತ್ ಟ್ರೀಟ್ಮೆಂಟ್ ಬೇಕಿದ್ದಲ್ಲಿ ಆಂಡ್ರಾಲಜಿಸ್ಟ್ ಅವರು ರೆಕಮೆಂಡ್ ಮಾಡ್ತಾರೆ ವಾಟ್ ಮೆಡಿಸಿನ್ಸ್ ದೇ ಹ್ಯಾವ್ ಟು ಗೋ ಆನ್. ಸೊ ಇದನ್ನೆಲ್ಲ ನಾವು ಅಟ್ಲೀಸ್ಟ್ 1 month ಪ್ರಯರ್ನ ಶುರು ಮಾಡ್ತೀವಿ. 1 month, 1.5 months IVF ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಅದರಲ್ಲಿ ಪ್ರಿಪ್ರೇಷನ್ ಇಟ್ ಸೆಲ್ಫ್ ಇಸ್ 1 month. 15 days ಇಸ್ ಆ್ಯಕ್ಚುಲ್ IVF. ಈ IVFಲ್ಲಿ ನಾವು ಆ ಮೊಟ್ಟೆಗಳನ್ನ ತೆಗೆದು ಅದನ್ನೇನು ಪ್ರೋಸೆಸ್ ಮಾಡ್ತೀವಿ ಅಲ್ಲ, ದಟ್ ಈಸ್ ಓನ್ಲಿ ಅಬೌಟ್ 15 to 20 days. ಬಟ್ ಇವಾಗ ಸಾಮಾನ್ಯವಾಗಿ ಈ ಥರ ಪ್ರಿಪರೇಷನ್ ಅಂತ ಹೇಳಬೇಕಿದ್ದಾಗ ಒಂದು ಈ ಒಬೆಸಿಟಿ ಅಂತ ಹೇಳುವಂಥದ್ದು ಅಥವಾ ಬೇರೆ ರೀತಿಯಾದಂಥ ಒಂದು ಕಾಂಪ್ಲಿಕೇಶನ್ಸ್ ಇದ್ದಂಥ ಸಂದರ್ಭಗಳಲ್ಲಿ ಅದನ್ನು ಎಷ್ಟು ಮಟ್ಟಿಗೆ ಇವಾಗ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯತೆಗಳಾಗುತ್ತೆ ಡಾಕ್ಟ್ರೆ? ವಾಟ್ ಯು ಆಸ್ಕ್ಡ್ ಇಸ್ ಅಬೌಟ್ ಮೆಡಿಕಲ್ ಡಿಸೀಸಸ್. ಸೊ ಮೆಡಿಕಲ್ ಡಿಸೀಸಸಲ್ಲಿ ಇವಾಗ ನಾವು ಒಬೆಸಿಟಿ ಅಂತ ಹೇಳಿದಾಗ ಆ್ಯಕ್ಚುಲಿ ಇನ್ ಫಾರಿನ್ ಕಂಟ್ರೀಸ್ BMI ಅಂತ ಹೇಳ್ತೀವಿ ನಾವು, ಬಾಡಿ ಮಾಸ್ ಇಂಡೆಕ್ಸ್. ಈ ಬಾಡಿ ಮಾಸ್ ಇಂಡೆಕ್ಸ್ ಇಫ್ ಇಟ್ ಇಸ್ ಮೋರ್ ದೆನ್ 27 kg/m² ಇದ್ದಾಗ ಅವರು ಸ್ಟ್ರೇಟ್ ಅವೇ ಪೇಷಂಟ್ನ ರೆಫ್ಯೂಸ್ ಮಾಡ್ತಾರೆ. ಫರ್ಗೆಟ್ ಅಬೌಟ್ IVF ಅಲ್ಲ, ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ಅವ್ರು ಕೊಡಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ರೆಡ್ಯೂಸ್ ವೇಟ್. ಓಕೆ, ಸೊ ಓವರ್ ವೇಟ್ ಇದ್ದಲ್ಲಿ ಡೆಫಿನೆಟ್ಲಿ ವೇಟ್ ಕಮ್ಮಿ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ವೇಟ್ ಮತ್ತು ಎಗ್ ಕ್ವಾಲಿಟಿ ರಿಲೇಷನ್ ತುಂಬಾ ಇರುತ್ತೆ. ವೇಟ್ ಜಾಸ್ತಿ ಇದ್ದಾಗ ನಮಗೆ ಇಂಜೆಕ್ಷನ್ ಡೋಸಸ್ ಕೂಡ ಜಾಸ್ತಿ ಬೇಕಾಗತ್ತೆ. ಮತ್ತು ಎಗ್ ಕ್ವಾಲಿಟಿ, ಮೊಟ್ಟೆ ಕ್ವಾಲಿಟಿ ಏನು ಸಿಗುತ್ತಲ್ಲ ಅದು ಕೂಡ ನಮಗೆ ತುಂಬಾ ಪೂರ್ ಕ್ವಾಲಿಟಿ ಇರುತ್ತೆ ವೇಟ್ ಜಾಸ್ತಿ ಇದ್ದವರಲ್ಲಿ. ಶುಗರ್ ಕಂಟ್ರೋಲ್ ಇರಲೇಬೇಕು. ಅಕಸ್ಮಾತ್ ಅವ್ರು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದರೆ ಟ್ಯಾಬ್ಲೆಟ್ಸ್ ತೊಗೊಂಡು ಶುಗರ್ ಕಂಟ್ರೋಲ್ ಇದ್ರೂ ಓಕೆನೇ. ಇನ್ ಕೇಸ್ ಇಫ್ ಶುಗರ್ ಕಂಟ್ರೋಲ್ ಆಗ್ತಿರ್ಲಿಲ್ಲ ಅಂತ ಹೇಳಿದಾಗ ಆವಾಗ ಅವರು ಇನ್ಸುಲಿನ್ನ ತೊಗೊಂಡು ಶುಗರ್ ಕಂಟ್ರೋಲ್ನ ಮಾಡ್ಕೋಬೇಕಾಗತ್ತೆ. BP ಇದ್ದವರಲ್ಲಿ ಕೂಡ BPನ ಕಂಟ್ರೋಲಲ್ಲಿ ತೊಗೊಂಡು
ದ ಮೆಡಿಸಿನ್ಸ್ ವಿಚ್ ಇಸ್ ಸೂಟಬಲ್ ಫಾರ್ ಪ್ರೆಗ್ನೆನ್ಸಿ ಅಂತಲೇ ಇರುತ್ತೆ. ಆ ಮೆಡಿಸಿನ್ಸ್ನ ತೊಗೊಂಡು ಬಿ ಪಿನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ತುಂಬ ಜನ ಥೈರಾಯ್ಡ್ ಇಸ್ ಆಲ್ಸೋ ವೆರಿ ಕಾಮನ್. ಇವಾಗ ಥೈರಾಯ್ಡ್ ಇದ್ದವರಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗಲ್ಲ. ಬಟ್ ಪ್ರೆಗ್ನೆನ್ಸಿ ಆದಾಗ ಕೆಲವೊಮ್ಮೆ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ಗಳಿರುತ್ತೆ. ಸೊ ಆದಷ್ಟು ಥೈರಾಯ್ಡ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅವರು ಪ್ರೆಗ್ನೆನ್ಸಿನ ಟ್ರೈ ಮಾಡಬೇಕು. ಇನ್ನು ಕೆಲವರು ತುಂಬ ರೇರ್ ಡಿಸೀಸಸ್ ಇರುತ್ತೆ, ಅಂದರೆ ಎಪಿಲೆಪ್ಸಿ ಅಂತ ಹೇಳ್ತೀವಿ ನಾವು, ಅಂದರೆ ಫಿಟ್ಸ್ ಕಾಯಿಲೆ ಅಥವಾ ಮೂರ್ಛೆ ಹೋಗೋ ಕಾಯಿಲೆ. ಸೊ ಇಂಥವರಲ್ಲಿ ಅವರು ಸರ್ಟನ್ ಮೆಡಿಸಿನ್ಸ್ ತೊಗೋತಿರ್ತಾರೆ. ಈ ಮೆಡಿಸಿನ್ಸು ಜನರಲಿ IVFಗೆ ಸೇಫ್ ಅಲ್ಲ, ಅಥವಾ ಎನಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೂ ಅದು ಸೇಫ್ ಇರಲ್ಲ. ಸೊ ಇವರು ಅವ್ರ ಟ್ರೀಟಿಂಗ್ ಡಾಕ್ಟರ್, ಸೈಕ್ಯಾಟ್ರಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ದೆಲ್ ಚೇಂಜ್ ದ ಮೆಡಿಸಿನ್ಸ್. ಸೊ ಇದನ್ನು ತೊಗೊಂಡ್ಮೇಲೆ ಚೇಂಜ್ ಮಾಡಿದ್ಮೇಲೆ ಇವರು IVFಗೆ ಟ್ರೈ ಮಾಡಬೇಕಾಗತ್ತೆ. ಡಾಕ್ಟ್ರ್, ಇವಾಗ ಈ ಪ್ರಿಪ್ರೇಷನ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಒಂದು ಇವಾಗ ಈ ಹೆಲ್ತ್ ಅಂತ ಹೇಳುವಂಥದ್ದು ಒಂದಾಗುತ್ತೆ. ಬಟ್ ಆದರೂ ಇವಾಗ ಬೇರೆ ರೀತಿಯಾದಂಥ ತೊಂದರೆಗಳು ಅಂತ ಹೇಳಿ ಇದ್ದರೆ ಅದನ್ನು ಯಾವ ರೀತಿಯಾದಂಥ ತೊಂದರೆಗಳನ್ನ ನೀವು ಫಸ್ಟು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಹೇಗೆ ಅದನ್ನು ಕಂಟ್ರೋಲ್ ತೊಗೋಬೇಕಾಗತ್ತೆ, ನಂತರ ಇವಾಗ IVF ಅಂತ ಹೇಳುವಂಥದ್ದನ್ನು ಪ್ರಿಪೇರ್ ಮಾಡ್ತೀರಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಡೆಫಿನೆಟ್ಲಿ. ನಮಗೆ IVF ಸಕ್ಸಸ್ ರೇಟ್ ಬೇಕು ಅಂತ ಹೇಳಿದಾಗ ನಮಗೆ ಸರ್ಟನ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನು ಟ್ರೀಟ್ ಮಾಡಿಲ್ಲ ಅಂತ ಹೇಳಿದಾಗ ನಮ್ಮ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಆಗಿಬಿಟ್ಟಿರುತ್ತೆ. ನಾವು ಇಂಡಿಯಾಲಿ ತುಂಬಾ ಕಾಮನ್ ಫೈಬ್ರಾಯ್ಡ್ ಯೂಟ್ರಸ್, ಅಂದರೆ ಗಡ್ಡೆಗಳಿರುತ್ತೆ, ಗರ್ಭದಲ್ಲಿ ಗಡ್ಡೆಗಳಿರುತ್ತೆ. ಸೊ ಇದನ್ನು ತುಂಬ ಗಡ್ಡೆಗಳಿದ್ದಾಗ ಅಥವಾ ತುಂಬ ದೊಡ್ಡ ಸೈಜ್ ಇದ್ದಾಗ, ಸೇ ಅಬೌಟ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ಸ್ ಅನ್ನು ಅಬೌವ್ ಇದ್ದಾಗ ಇವರಲ್ಲಿ IVF ಮಾಡಿದಾಗ ಕೂಡ ನಮಗೆ ಸಕ್ಸಸ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇವರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಫೈಬ್ರಾಯ್ಡ್ ಗಡ್ಡೆನ ತೆಗೆದು ಆಮೇಲೆ IVFನ ನಾವು ಮಾಡಿಕೊಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಟ್ಯೂಬ್ಸ್ ಅಂತ ಹೇಳ್ತೀವಿ, ಫೆಲೋಪಿಯನ್ ಟ್ಯೂಬ್ಸ್ ಅಂದರೆ ಗರ್ಭದ ಪಕ್ಕ 2 ನಾಳಗಳಿರುತ್ತೆ. ದಿಸ್ ಇಸ್ ಕಾಲ್ಡ್ ಫೆಲೋಪಿಯನ್ ಟ್ಯೂಬ್ಸ್. ಈ ಫೆಲೋಪಿಯನ್ ಟ್ಯೂಬ್ ಡಿಸೀಸ್ ಆಗಿದ್ದಾಗ, ಅಂದರೆ ಕೆಟ್ಟೋಗಿದ್ದಾಗ ಅದರಲ್ಲಿ ನೀರು ತುಂಬಿಕೊಂಡು ಅಥವಾ ಕ್ಯೂ ತುಂಬಿಕೊಂಡಿರುತ್ತೆ. ಸೊ ಈ ಥರ ಟ್ಯೂಬ್ಸ್ ನಾವು ಇಟ್ಕೊಂಡು ಕೂಡ IVF ಮಾಡಿದಾಗ ನಮಗೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ನಾವು ಮೆಡಿಕಲ್ ಟರ್ಮಿನಾಲಜಿ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತ ಹೇಳ್ತೀವಿ ಅಥವಾ ಪಯೋಸಾಲ್ಫಿಂಗ್ಸ್ ಅಂತ. ಸೊ ಇದನ್ನು ನಾವು ಡಿಸ್ಕನೆಕ್ಟ್ ಮಾಡಿ IVF ಮಾಡಿದಾಗ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಎಲ್ಲರಲ್ಲಿ ಕೂಡ ಇರುತ್ತೆ ಅಂತ ಹೇಳಲ್ಲ. ಕೆಲವೊಮ್ಮೆ ತುಂಬ ಸತಿ ರಿಪೀಟೆಡ್ IVF ಫೇಲಿಯರ್ಸ್ ಆಗಿರುತ್ತೆ. ಇಂಥವ್ರು ಹೈಡ್ರೋಸಾಲ್ಫಿಂಗ್ಸ್ ಇರುತ್ತೆ, ಫೈಬ್ರಾಯ್ಡ್ಗಳಿರುತ್ತೆ. ಮತ್ತು ಇನ್ನೂ ಒಂದು ರೇರ್ ಕಂಡೀಷನ್ ಅಂದರೆ ಗರ್ಭದ ಒಳಗಡೆ ಈ ಗೂಡು ಥರ, ಅಂದರೆ ಸೈನೇಕಿಯ ಅಂತ ಹೇಳ್ತೀವಿ, ಗರ್ಭದ ವಾಲ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸೊ ಈ ಥವರಲ್ಲಿ ಕೂಡ IVF ಮಾಡಿದಾಗ ನಮಗೆ ಸಕ್ಸಸ್ ರೇಟ್ ಕಮ್ಮಿ ಕಾಣಿಸುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಆ ಗರ್ಭನ ಆ ವಾಲ್ನೆಲ್ಲ ಬಿಡಿಸಿ ನಾರ್ಮಲ್ ಮಾಡಿ ಆಮೇಲೆ ಇವ್ರಿಗೆ ನಾವು IVF ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಎಲ್ಲರಿಗೂ ನಾವು ಒಂದು ಪ್ರೊಸೀಜರ್ ಗರ್ಭ ಹೆಂಗಿದೆ ಅಂತ ಹಿಸ್ಟ್ರೋಸ್ಕೋಪಿ ಅಂತ ಮಾಡಿ ಗರ್ಭ ಹೆಂಗಿದೆ ಅಂತ ನೋಡಿಕೊಂಡು ಇಫ್ ದ ಯೂಟ್ರಸ್ ಇಸ್ ಗುಡ್ ಇನಫ್ ದೆನ್ ಓನ್ಲಿ ನಾವು IVFನ ಪ್ರೊಸೀಡ್ ಮಾಡ್ತೀವಿ. ಸೊ ಈ ಥರ ಮಾಡಿದಾಗ ನಮಗೆ IVFಲ್ಲಿ ಸಕ್ಸಸ್ ರೇಟ್ನ ಕಂಡು ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಪ್ರಿಪ್ರೇಷನ್ಸ್ ಅಂತ ನಾವು ಹೇಳ್ಬೋದು IVFಗೋಸ್ಕರ ಟು ಗೆಟ್ ಅನ್ ಆಪ್ಟಿಮಲ್ ರಿಸಲ್ಟ್ ಇನ್ IVF. ಬಟ್ ಅದೇ ರೀತಿಯಲ್ಲಿ ನೋಡಬೇಕಿದ್ರೆ ಇವಾಗ ಕೆಲವೊಂದು ಬಾರಿ ಇವಾಗ ಈ ಯೂಟ್ರಸ್ಸು ಯಾವುದೇ ಕಾರಣಕ್ಕೆ ಇವಾಗ ತೆಗೆಯುವಂಥ ಒಂದು ಪರಿಸ್ಥಿತಿ ಬಂದಿದ್ದರೆ ಇವಾಗ ಅಂಥವ್ರಿಗೆ ಇವಾಗ ಒಂದು ಆಪ್ಷನ್ ಅಂತ ಹೇಳಿ ಇರಬಹುದಾ, ಅಥವಾ ಅದಕ್ಕೆ ನೋ ಆಪ್ಷನ್ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇರ್ತದೆ ಡಾಕ್ಟ್ರೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಯೂಟ್ರಸ್ನ ತೆಗಿಲೇಬೇಕು ಅಂತ ಸಿಚುವೇಶನ್ ಯಾವುದೇ ಕಾರಣದಲ್ಲೂ ಇರಲ್ಲ, ಎಕ್ಸೆಪ್ಟ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಇದ್ದಾಗ ಇನ್ನೆವಿಟಬಲ್ ಅದನ್ನು ತೆಗಿಲೇಬೇಕಾಗತ್ತೆ. ಬಟ್ ಅದನ್ನು ಬಿಟ್ಟು ಫೈಬ್ರಾಯ್ಡ್ಗೋಸ್ಕರ ಅಥವಾ ಬಿಳಿ ಬಟ್ಟೆ ಆಗ್ತದೆ ಅಥವಾ ತುಂಬಾ ಬ್ಲೀಡಿಂಗ್ ಆಗ್ತದೆ, ಇದಕ್ಕೆ ಬೇರೆ ಮೆಥಡಿಂದ ಆಗದೇ ಇಲ್ಲ, ಅದಕ್ಕೆ ಗರ್ಭನೇ ತೆಗಿಬೇಕು ಅನ್ನೋದು ಇದಲ್ಲ. ಎಕ್ಸೆಪ್ಟ್ ಫಾರ್ ಕ್ಯಾನ್ಸರ್ ಬೇರೆದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಗರ್ಭನ ಉಳಿಸ್ಕೊಂಡು ಆಮೇಲೆ ನೋಡ್ಕೋಬೋದಾಗತ್ತೆ. ಬಟ್ ಎಕ್ಸೆಪ್ಟ್ ಕ್ಯಾನ್ಸರ್ ಅದಕ್ಕೆ ತೆಗಿಲೇಬೇಕಾಗತ್ತೆ. ಓಕೆ. ಬಟ್ ಇವಾಗ ಇನ್ನೊಂದು ಬರುವಂಥದ್ದು ಅಂತ ಹೇಳಿದ್ರೆ ಇವಾಗ IVF ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಅಂತ ಹೇಳಿದ್ರೆ ಪೇಷಂಟ್ಗಳ ಪೈಕಿನಲ್ಲಿ ಅವರ ಒಂದು ವಯಸ್ಸು ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ಮೇ ಬಿ ಹೂ ಆರ್ ಓವರ್ ದ ಏಜ್ ಆಫ್ ಅಬೌಟ್ 30-35 or 40 ಅಂತ ಹೇಳುವಂಥದ್ದು. ಇಂಥವ್ರನ್ನ ಇವಾಗ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀರಾ? ಇವಾಗ ಅದನ್ನು ಇವಾಗ ನೇರವಾಗಿಯೇ ಇವಾಗ ಏಜು ಅಂತ ಹೇಳುವಂಥ ಒಂದು ಫ್ಯಾಕ್ಟರ್ನ ಆಧಾರದ ಮೇಲೆ ನೇರವಾಗಿ ಇವಾಗ IVF ಅಂತ ಹೇಳಿ ರೆಕಮೆಂಡ್ ಮಾಡುವಂಥದ್ದು, ಅಥವಾ ಇವರಿಗೆ ಇವಾಗ ಪ್ರಿಪ್ರೇಷನ್ ಅಂತ ಹೇಳುವಂಥದ್ರೊಳಗೆ ಏನಾದರೂ ಬೇರೆ ರೀತಿಯಾದಂಥ ಪ್ರೋಟೋಕಾಲ್
ಪ್ರೋಟೋಕಾಲ್ ಅಂತ ಏನಾದರೂ ಇರ್ತದ, ಅಥವಾ ಇವರಲ್ಲಿ ಇವಾಗ ಸಕ್ಸಸ್ ರೇಟ್ ಅಂತ ಹೇಳುವಂಥದ್ದನ್ನು ಬೇರೆ ರೀತಿಯಾದಂಥ ಒಂದು ಕ್ಯಾಟಗರಿ ಮಾಡಿಬಿಟ್ಟು ಅದಕ್ಕೊಂದು ಸಪ್ರೇಟ್ ಆಗಿರುವಂಥ ಸಕ್ಸಸ್ ರೇಟ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಇದನ್ನು ವಿಂಗಡಣೆ ಮಾಡ್ತೀರಾ ಡಾಕ್ಟ್ರೆ? ಏಜ್ ಅಂದರೆ ಏಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಮಗೆ ಸಕ್ಸಸ್ ರೇಟ್ ಎಷ್ಟು ಬರುತ್ತೆ ಅಂತ ನಾವು ಅಂದರೆ ಟ್ರೀಟ್ಮೆಂಟ್ಗಿಂತ ಮುಂಚೆ ಟು ಸಡನ್ ಎಕ್ಸ್ಟೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಅದನ್ನು ನಾವು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಬರ್ತಾರೆ, ದ ಪೇಷಂಟ್ ಏಜ್ 21 ಇಯರ್ಸ್ ಅಥವಾ 22 ಇಯರ್ಸ್ ಇರುತ್ತೆ, ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬರ್ತಾರೆ. ಓಕೆ, ಸೊ ಅವ್ರಿಗೆ ಹಸ್ಬೆಂಡಲ್ಲಿ ಸ್ಪರ್ಮ್ ಕೌಂಟ್ ಮಾಡಿಸಿದಾಗ ಏನೂ ಇರಲ್ಲ, ನಿಲ್ಲಿರುತ್ತೆ. ಓಕೆ, ಸೊ ಇಫ್ ಯು ಗೋ ಓನ್ಲಿ ಆನ್ ಏಜ್ ಕ್ರೈಟೀರಿಯಾ 21-22 ಇಯರ್ಸ್ ಅಂತ ಹೇಳಿದಾಗ ನೀವು IVF ರೆಕಮೆಂಡ್ ಮಾಡ್ತೀರಾ ಬರೀ 21-22 ಇಯರ್ಸ್ಗೆ ಅಂತ ಹೋಗುತ್ತೆ. ಬಟ್ ಏಜ್ ಇಸ್ ನಾಟ್ ದ ಕ್ರೈಟೀರಿಯಾ ಅದೇ. ಅಲ್ಲಿ ಕ್ರೈಟೀರಿಯಾ ಬರೋದು ಅವ್ರ ಹಸ್ಬೆಂಡ್ ಕೌಂಟ್ ಸರಿ ಇರಲ್ಲ, ಅದನ್ನು ಬಿಟ್ಟಾಗ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೂ ಕಷ್ಟ ಆಗ್ತಿರುತ್ತೆ. ಸೊ ವಿ ರೆಕಮೆಂಡ್ IVF ಇನ್ ದಟ್ age group also. Okay, recently there have been lot of debates going on. IVFಗೆ ನಾವು ಕಟ್ ಆಫ್ ಏಜ್ ಇಟ್ಕೊಳ್ಳೇಬೇಕಾಗತ್ತೆ ಅಂತ. ಬಟ್ ದೀಸ್ ಆರ್ ದ ಡ್ರಾಬ್ಯಾಕ್ಸ್. ಅಂದರೆ ಇವಾಗ ಇಫ್ ದ ಏಜ್ ಇಸ್ ಲೆಸ್ ದೆನ್ 25 ಇಯರ್ಸ್, ಇವ್ರಿಗೆ ಜೆನ್ವಿನ್ಲಾಗಿ IVF ಬೇಕಾದವರಲ್ಲಿ IVFನ ಮಾಡಲಿಕ್ಕಾಗಲ್ಲ. ಓಕೆ, ಸೊ ಇನ್ನೊಂದು ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ವೆರಿ ಯಂಗ್ 21, 22, 23, 24 ಎನಿ ಟೈಮ್ ಸ್ಟಿಲ್ ಅವ್ರಲ್ಲಿ ಎನಿ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇರ್ಬೋದು ಅಥವಾ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸಿಂದ ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಆಗಿರುತ್ತೆ. ಇಂಥವರಲ್ಲಿ ಕೂಡ ದೋ ದೇ ಆರ್ ವೆರಿ ಯಂಗ್, IVF is also recommended as a first line of treatment. ಸೊ ಏಜ್ ಅಂತ ನಾವು ನೋಡಿದ ತಕ್ಷಣ ಓಕೆ OPD ಫೈಲ್ ನೋಡಿದಾಗ ಶೀಸ್ 21-22 ಪ್ರಾಬಬ್ಲಿ ಏನೂ ಬೇಕಾಗಲ್ಲ ನೋಡೋಣ ಅಂತ. ಬಟ್ ದ ಪ್ರಾಬ್ಲಮ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಎಸ್, ಬಟ್ ರೈಟ್ಲಿ ವೆನ್ ಯು ಸೆಡ್ ಏಜ್ ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ಮೋರ್ ದ್ಯಾನ್ IVF ಇವಾಗ ಇಟ್ಸ್ ವೆರಿ ಕಾಮನ್. ಪ್ರಾಬಬ್ಲಿ ಐ ಸಿ ಲಾಟ್ ಆಫ್ ಪೇಷಂಟ್ಸ್ ಇನ್ ದ ಏಜ್ ಗ್ರೂಪ್ 27, 28 and 29 and above. ಓಕೆ, ಆ್ಯಂಡ್ ಮೋರ್ ದೆನ್ 35 ಇಯರ್ಸ್ ಇದ್ದಾಗ it's definitely recommended for an IVF because more than 35 ಏಜ್ ಇದ್ದಾಗ ನಮಗೆ ಎಗ್ ಕ್ವಾಲಿಟಿ ಬರೋದು, ದ ನಂಬರ್ ಆಫ್ ಎಗ್ಸ್, ಎವ್ರಿಥಿಂಗ್ ಕಮ್ಮಿ ಆಗಿರುತ್ತೆ. ಸೊ IVF is recommended. though you evaluate ಬೇರೆ ಥರ ಟ್ರೀಟ್ಮೆಂಟ್ ಯು ಗಿವ್ ದಮ್ ಫಾರ್ ಅಬೌಟ್ 6 months, ಅದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಬೇಸ್ಡ್ ಆನ್ ದ ಏಜ್ ಕ್ರೈಟೀರಿಯಾ ಯು ಡೆಫಿನೆಟ್ಲಿ ಹ್ಯಾವ್ ಟು ಗೋ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ people who are more than 40 or 42 also would want to try for an IVF. ಸೊ ಇಂಥವರಲ್ಲಿ ಡೆಫಿನೆಟ್ಲಿ ನಾವು IVF ಟ್ರೈ ಮಾಡಬಹುದು. ಬಟ್ ದ ಸಕ್ಸಸ್ ರೇಟ್ ಅಂತ ಏನು ಹೇಳ್ತೀವಿ, ಇದನ್ನು ಏಜ್ ಅಡ್ವಾನ್ಸ್ ಆಗ್ತಿದ್ದಂಗೆ ನಮಗೆ ಸಕ್ಸಸ್ ರೇಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸಕ್ಸಸ್ ರೇಟ್ ಕಮ್ಮಿ ಆದರೂ ಕೂಡ ಮೋರ್ ದೆನ್ 40 ಇಯರ್ಸ್ ಆದಾಗ ಮಗು ಅಂಗವಿಕಲತೆಯಾಗಿ ಡೌನ್ ಸಿಂಡ್ರೋಮ್ ಆರ್ ಬೇಬಿ ಬಾರ್ನ್ ಆಸ್ ಮೆಂಟಲಿ ಚಾಲೆಂಜ್ಡ್ ಅದೆಲ್ಲ ಕೂಡ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇನ್ಲಿ ಬಿಕಾಸ್ ತಾಯಿ ಏಜ್ ಜಾಸ್ತಿ ಆಗಿರೋದ್ರಿಂದ. ಸೊ ಇದನ್ನು ಮೂಲಕ ಅಕಸ್ಮಾತ್ ಸ್ವಂತವಾಗಿ ಪ್ರೆಗ್ನೆನ್ಸಿ ಆದಾಗ ಈ ಮೆಂಟಲಿ ಚಾಲೆಂಜ್ ಬೇಬಿ ಆಗೋ ಚಾನ್ಸಸ್ಸು ಅಥವಾ ಎನಿ ಅದರ್ ಅಬ್ನಾರ್ಮಲ್ ಆಗಿ ಹುಟ್ಟೋ ಚಾನ್ಸಸ್ಸು ಮಗು, ಇದನ್ನೆಲ್ಲ ನಾವು ತುಂಬ ಕೀನಾಗಿ ಪರೀಕ್ಷೆ ಮಾಡಿ ವಿ ಡೂ ಸರ್ಟನ್ ಬ್ಲಡ್ ಟೆಸ್ಟ್, ಫಸ್ಟ್ ಟ್ರೈಮೆಸ್ಟರ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್, ಇದನ್ನೆಲ್ಲ ಮಾಡಿಕೊಂಡು ವಿ ವಿಲ್ ಸಿ ವೆದರ್ ದ ಬೇಬಿ ಇಸ್ ನಾರ್ಮಲ್ ಆರ್ ಅಬ್ನಾರ್ಮಲ್. ಸೊ ಏಜ್ ಇಸ್ ವೆರಿ ಇಂಪಾರ್ಟೆಂಟ್. ಏಜ್ ಕಮ್ಮಿ ಇದ್ದವರಲ್ಲೂ ಕೂಡ ನಾವು IVF ರೆಕಮೆಂಡ್ ಮಾಡ್ತೀವಿ ಕೆಲವೊಮ್ಮೆ ಬಿಕಾಸ್ ಆಫ್ ದ ಸಿಚುವೇಶನ್. ಆ್ಯಸ್ ಆ್ಯಂಡ್ ವೆನ್ ಏಜ್ ಅಡ್ವಾನ್ಸಸ್ ನಮಗೆ ಪ್ರೆಗ್ನೆನ್ಸಿ ರೇಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದ ಐಡಿಯಲ್ ಏಜ್ ಗ್ರೂಪ್ ಇಸ್ ಸೇ with the own eggs about 27 to 35. After 35 the pregnancy rate definitely comes down. ಓಕೆ, ಬಟ್ ಇರುವಂಥ ಒಂದು ಪ್ರಮುಖವಾದಂಥ ಒಂದು ಕನ್ಸರ್ನ್ ಬರೋದು ಇಲ್ಲಿ ಅಂತ ಹೇಳಿದ್ರೆ ಇವಾಗ IVF ಮೂಲಕ ಇವಾಗ ಆಗಿರುವಂಥ ಒಂದು ಮಕ್ಕಳು ಅವರಲ್ಲಿ ಇವಾಗ ಬೇರೆ ನಾರ್ಮಲ್ ಆಗಿ ಕನ್ಸೀವ್ ಆಗಿರುವಂಥ ಒಂದು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಇವಾಗ ಬುದ್ಧಿ ಬೆಳವಣಿಗೆ ಅಂತ ಹೇಳುವಂಥದ್ರೊಳಗೆ ಕಮ್ಮಿ ಆಗಿರಬಹುದು, ಅಥವಾ ಬೇರೆ ರೀತಿಯಾದಂಥ ಬೆಳವಣಿಗೆ ಅಂತ ಹೇಳುವಂಥದ್ದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅದು ಹುಟ್ಟಿದಾಗ ಇಮಿಡಿಯೇಟಾಗಿ ಕಾಣದೆ ಹೋದ್ರೂ ಅವರ ಲಾಂಗ್ ಪೀರಿಯಡ್ ಆಫ್ ಟೈಮ್ ಬೆಳೀತಾ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳುವಂಥ ಒಂದು ಕನ್ಸರ್ನ್ ಇರ್ತದೆ. ಇದು ಎಷ್ಟು ಮಟ್ಟಿಗೆ ಇವಾಗ ನಿಜ ಅಥವಾ ಸುಳ್ಳು ಅಥವಾ ಸ್ವಲ್ಪ ಮಟ್ಟಿಗೆ ಏನಾದರೂ ಇರ್ಬೋದು, ಯಾವ ರೀತಿಯೇ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ? ಸಪೋಸ್ ನಾವು ಇವಾಗ ಒಂದು ಪ್ಲೇ ಗ್ರೌಂಡ್ಗೆ ಹೋಗ್ತೀವಿ, ಓಕೆ, ಆರ್ ವಿ ಗೋ ಟು ಅ ಪಾರ್ಕ್, ಅಲ್ಲಿ ಎಷ್ಟೊಂದು ಜನ ಮಕ್ಕಳು ಆಡ್ತಿರ್ತಾರೆ. ಕ್ಯಾನ್ ವಿ ಐಡೆಂಟಿಫೈ ಮಗು IVF ಇಂದ ಹುಟ್ಟಿರುತ್ತೆ, ಯಾವ ಮಗು IVF ನಾರ್ಮಲ್ ಆಗಿ ಹುಟ್ಟಿರುತ್ತೆ ಅಂತ ಕ್ಯಾನ್ ವಿ ಐಡೆಂಟಿಫೈ? ಆಗೋದಿಲ್ಲ, ವಿ ಕಾನ್ ಡೂ ದ್ಯಾಟ್. ಓಕೆ, ಸೊ ನಾರ್ಮಲ್ ಆಗಿ ಹುಟ್ಟಿರೋ ಮಕ್ಕಳಿಗೆ ಮತ್ತು ಬೇರೆ ಮಕ್ಕಳಿಗೆ ನಮಗೆ ವ್ಯತ್ಯಾಸ ಗೊತ್ತಾಗಲ್ಲ. ಬಟ್ ಡೆಫಿನೆಟ್ಲಿ
ಅವ್ರ ಆ್ಯಕ್ಟಿವಿಟಿ ಲೆವೆಲ್, ಅವ್ರ ಇಂಟೆಲಿಜೆನ್ಸ್ ಲೆವೆಲ್, ದ IQ ಲೆವೆಲ್ ಇಸ್ ನಾರ್ಮಲ್. IVF ಒಂದು ವಿಧಾನ ಅಷ್ಟೇ ಪ್ರೆಗ್ನೆನ್ಸಿ ಮಾಡಲಿಕ್ಕೆ. ಒಂದು ಸತಿ ಪ್ರೆಗ್ನೆನ್ಸಿ ಮಾಡಿದ್ಮೇಲೆ ಅಥವಾ ಮಗು ಹುಟ್ಟಿದ ಮೇಲೆ ದೇರ್ ಆ್ಯಕ್ಟಿವಿಟಿ, ದೇರಿದ್ದು ಸ್ಟಡೀಸ್ ಪ್ರಕಾರ ದೇ ಸೇ ಎವ್ರಿಥಿಂಗ್ ಈಸ್ ಓಕೆ. ಬಟ್ ಅಂಗವಿಕಲತೆ ರೇಟ್ ಅಂತ ಹೇಳ್ತೀವಿ ನಾವು, ಅನಾಮಲಿ ರೇಟ್, ದಟ್ ನಾರ್ಮಲ್ ಪಾಪ್ಯುಲೇಷನಲ್ಲಿ ಇಟ್ ಇಸ್ ಅಬೌಟ್ 4%. ಅಂದರೆ 100 ಜನ ನಾರ್ಮಲಾಗಿ ಕನ್ಸೀವ್ ಆಗಿದ್ದಾಗ 4 ಜನರಲ್ಲಿ ಅಂದರೆ ಮಗು ಅಂಗವಿಕಲತೆಯಾಗಿ ಹುಟ್ಟಿರೋ ಚಾನ್ಸಸ್ ಇರುತ್ತೆ. ಬಟ್ IVF ಅಲ್ಲಿ ಅದು 8%, ಅಂದರೆ 4 ಬದಲು 8 ಆಗಿರುತ್ತೆ. ದಿಸ್ ಇಸ್ ಬಿಕಾಸ್ ನಾವು ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್ ನಮಗೆ ಅಂತ ಒಂದು ಡಿಸೈಡ್ ಮಾಡಿರುತ್ತೆ. ಓಕೆ, ವಿ ಆರ್ ಗೋಯಿಂಗ್ ಸೋ ಮಚ್ ಅಗೇನ್ಸ್ಟ್ ದ ನೇಚರ್, ಟೇಕಿಂಗ್ ಔಟ್ ಎಗ್ಸ್, ಅದನ್ನು ಫೋರ್ಸಿಬಲಿ ನಾವು ಇಕ್ಸಿ ಮಾಡಿ ಅದನ್ನು ಮಗು ಮಾಡಿ. ಸೊ ಬಟ್ ಸ್ಟಿಲ್ ದ ಅನಾಮಲಿ ರೇಟ್ ಇಸ್ ವೆರಿ ಲೆಸ್ ಆ್ಯಂಡ್ ಆಕ್ಸೆಪ್ಟಬಲ್. ಸೊ ಎಕ್ಸೆಪ್ಟ್ ದಿಸ್, ಬಟ್ ಒಂದು ಸತಿ ಮಗು ಹುಟ್ಟಿದ ಮೇಲೆ ದ ಇಂಟೆಲಿಜೆನ್ಸ್ ಲೆವೆಲ್ ಅಥವಾ ಇದು ದಟ್ ಇಸ್ ನಾರ್ಮಲ್. ಓಕೆ, ಬಟ್ ಇವಾಗ ಈ IVF ಮೂಲಕ ಇವಾಗ ಹುಟ್ಟುವಂಥ ಒಂದು ಮಕ್ಕಳು ಅಂತ ಹೇಳುವಂಥರೊಳಗೆ ಇವಾಗ ನೀವು ರಿಸ್ಕ್ ಫ್ಯಾಕ್ಟರ್ ಈಗ 4 to 8% ಇದೆ ಅಂತ ಹೇಳ್ತೀರಾ. ಬಟ್ ಆದರೂ ಇವಾಗ ಈ 8% ಅಂತ ಹೇಳುವಂಥದ್ದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಯಾವುದ್ರೊಳಗೆ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸಸ್ ಇರ್ತದೆ? ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ಯಾವ ಪರ್ಟಿಕ್ಯುಲರ್ ಇದರೊಳಗೆ ಇರ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅನಾಮಲಿ ರೇಟ್ ಅಂತ ಹೇಳಿದಾಗ ನಾವು ಮೇನ್ಲಿ ಐ ಡಿಫೆಕ್ಟ್ಸ್ ಅಥವಾ ಹಾರ್ಟ್ ಡಿಫೆಕ್ಟ್ಸ್, ಬಟ್ ಇದರ್ ಆಲ್ ಕೆಲವ್ರು ಮೇಜರ್ ಅಂತ ಹೇಳ್ಬೋದು, ಕೆಲವ್ರು ಮೈನರ್ ಅಂತ ಹೇಳ್ಬೋದು. ಇದೆಲ್ಲ ಕೂಡ ನಾವು ಟು ಮೇಜರ್ ಎಕ್ಸ್ಟೆಂಟ್, ಅಂದರೆ ತುಂಬ ದೊಡ್ಡದಾಗಿದ್ದಾಗ ನಾವು ಸ್ಕ್ಯಾನಿಂಗ್ ಮೂಲಕ ನಮಗೆ ಗೊತ್ತಾಗುತ್ತೆ. ಬಟ್ ನಾಟ್ ಆಲ್ ದ ಡಿಫೆಕ್ಟ್ಸ್ ಆರ್ ಫೌಂಡ್ ಔಟ್ ಇನ್ ದ ಸ್ಕ್ಯಾನಿಂಗ್. IVF ಅಂತ ಅಲ್ಲ, ಈವನ್ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿದ್ದರೂ ಕೂಡ ಎಲ್ಲ ಡಿಫೆಕ್ಟ್ಸು ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ. ಬಟ್ ದಿಸ್ ಇಸ್ ಅನ್ ಆಕ್ಸೆಪ್ಟಬಲ್ ರಿಸ್ಕ್. ಓಕೆ, ಬಟ್ ಇವಾಗ IVF ಅಂತ ಹೇಳಬೇಕಿದ್ದಾಗ ಎಷ್ಟೋ ಜನಗಳಲ್ಲಿ ಇವಾಗ ಪ್ಲ್ಯಾನ್ ಇರುವಂಥದ್ದು, ಎಕ್ಸ್ಪೆಕ್ಟೇಷನ್ ಇರೋದು ಅಂತ ಹೇಳಿದ್ರೆ ನಿಮಗೆ ಟ್ವಿನ್ಸು, ಟ್ರಿಪ್ಲೆಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳುವಂಥದ್ದು. ಇದಕ್ಕೆ ಇವಾಗ ನೀವು ಪ್ಲ್ಯಾನ್ ಮಾಡುವಂಥದ್ದೇ ಇವಾಗ ಅದೇ ರೀತಿ ಆಗಬೇಕು ಅಂತ ಹೇಳುವಂಥದ್ದು, ಅಥವಾ ಅದರದೊಂದು ರಿಸ್ಕ್ ಫ್ಯಾಕ್ಟ್ರು ಅಂತ ಹೇಳುವಂಥದ್ದು, ಅಥವಾ ಇನ್ಸಿಡೆಂಟಲ್ ಆಗೇ ಅದು ಆಗುತ್ತಾ? ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ದ ಎಂಟೈರ್ ವರ್ಲ್ಡ್, ಅಂದರೆ ದ ಎಂಟೈರ್ ಫರ್ಟಿಲಿಟಿ ಪ್ರಾಕ್ಟಿಸ್ ಇಸ್ ಗೋಯಿಂಗ್ ಟುವರ್ಡ್ಸ್ ಅಂದರೆ ಸಿಂಗಲ್ ಬೇಬಿ. ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಥವಾ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಏನಾಗುತ್ತೆ ಅಲ್ಲ, ದಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ಫಾರ್ ಬೋತ್ ಮದರ್, ಚೈಲ್ಡ್, ಈವನ್ ಫಾರ್ ದ ಟ್ರೀಟಿಂಗ್ ಡಾಕ್ಟರ್ ಆಲ್ಸೋ, ಬಿಕಾಸ್ ದೇ ರಿಕ್ವೈರ್ ಮಚ್ ಮೋರ್ ಕೇರ್. ಇವಾಗೆಲ್ಲ ಇಟ್ ಇಸ್ ಆಲ್ ರೆಕಮೆಂಡೆಡ್ ದ್ಯಾಟ್ ನಾವು ಬರೀ ಒಂದು ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಒಂದೇ ಮಗುನ ಪರ್ ಪ್ರೆಗ್ನೆನ್ಸಿ ಕೊಟ್ಟಾಗ ದಟ್ ಗಿವ್ಸ್ ಅನ್ ಅಲ್ಟಿಮೇಟ್ result to the mother, to the baby and to the treating gynecologist as well. ಬಟ್ ಡಾಕ್ಟರ್, ಇವಾಗ ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಕೆಲವೊಂದು ಬಾರಿ ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಒಂದು ಎಗ್ ಅಂತ ಹೇಳುವಂಥದ್ದನ್ನು ಹಾಕುವಂಥ ಸಂದರ್ಭದಲ್ಲಿ ಒಂದರ ಬದಲು 2 ಅಥವಾ 2ರಿಂದ 3 ಯಾವುದಾದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಅದು ಕಚ್ಕೊಳ್ಳಿ ಆಗಲಿ ಅಂತ, ಸಕ್ಸಸ್ ಆಗಲಿ ಅಂತ ಹೇಳೋ ಕಾರಣಕ್ಕಾಗಿ ಹಾಕ್ತೀರಾ ಅಂತ ಹೇಳುವಂಥದ್ದನ್ನು ಕೇಳ್ಪಡ್ತೀವಿ. ಸೊ ಇವಾಗ ನೀವು ಹೇಳ್ತಾ ಇರುವಂಥದ್ದು, ಇವಾಗ ಅದನ್ನು ಹಾಕಬೇಕಾದಂಥ ಸಂದರ್ಭದಲ್ಲೇ ಬರೀ ಒಂದೇ ಒಂದು ಮಾತ್ರ ಹಾಕ್ತೀರಾ ಅಂತ ಹೇಳುವಂಥದ್ದು, ಅಥವಾ ಇವಾಗ ಒಂದನ್ನು ಮಾತ್ರ ಇವಾಗ ಪೋಷಣೆ ಮಾಡೋದಕ್ಕೆ ಅಂತ ಹೇಳಿ ಬಿಡಿಸ್ಬಿಟ್ಟು ಇನ್ನು ಉಳಿದಿರುವಂಥ 1-2 ಏನಾದರೂ ಅಟ್ಲೀಸ್ಟ್ ಆ್ಯಕ್ಚುಲ್ ಆಗಿ ಏನಾದರೂ ಹುಟ್ಕೊಳ್ತಾ ಇದ್ದರೆ ಅದನ್ನೇನಾದರೂ ಮೆಡಿಕಲಿ ಅದನ್ನೇನೋ ಸರಿಪಡಿಸೋದಕ್ಕೆ ಅಥವಾ ಅದನ್ನು ಫ್ರೀಸ್ ಮಾಡೋದಕ್ಕೆ ಆ ಥರದ್ದೇನಾದರೂ ಮಾಡೋವಂಥದ್ದು ಯಾವ ರೀತಿನೆಲ್ಲ ಅಪ್ರೋಚ್ ಇಟ್ಕೊಂಡಿರ್ತಾರೆ ಡಾಕ್ಟರ್? ನಮಗೆ ವಿ ಹ್ಯಾವ್ ರೆಕಮೆಂಡೇಶನ್ಸ್. ಅಂದರೆ ಇಫ್ ಏಜ್ ಇಸ್ ಮೋರ್ ದೆನ್ 35 years ಇದ್ದಾಗ ಮತ್ತು ರಿಪೀಟೆಡ್ IVF ಫೇಲಿಯರ್ಸ್ ಆಗಿದ್ದರಲ್ಲಿ ನಾವು ಇವ್ರಿಗೆ ಮೋರ್ ದ್ಯಾನ್ 3 embryosನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಫೇಸ್ ಅನದರ್ ಫೇಲಿಯರ್ ಅಂತ. ದಿಸ್ ಇಸ್ ಯಾವ ದಿನ ಭ್ರೂಣ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಭ್ರೂಣನ ನಾವು ಐದರ್ 8 cell stage, ದಟ್ ಈಸ್ Day 3 embryo, ಅಥವಾ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ, ದಟ್ಸ್ ಅ Day 5 embryo. ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಗಿವ್ಸ್ ಅ ವೆರಿ ಗುಡ್ ಪ್ರೆಗ್ನೆನ್ಸಿ ರೇಟ್. ಸೊ Day 5 ಭ್ರೂಣ ನಾವು ಸಿಂಗಲ್ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ನಮಗೆ ಪ್ರೆಗ್ನೆನ್ಸಿ ರೇಟ್ ಚೆನ್ನಾಗಿ ಬರುತ್ತೆ. ಬಟ್ ಇದೇ ಥರ ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್, ಎವ್ರಿ ಕೇಸ್ ಇಸ್ ಡಿಫ್ರೆಂಟ್. ಸೊ ನಾವು ಆ ಸಿಚುವೇಶನ್ ಪ್ರಕಾರ ಅಸೆಸ್ ಮಾಡಿ, ಇವಾಗ ಪ್ರೀವಿಯಸ್ IVF ಫೇಲಿಯರ್ಗಳಾಗಿರುತ್ತೆ, ಯಾವುದೇ ಬೇರೆ ಕಾರಣದಿಂದ ಇರ್ಬೋದು, ಇಲ್ಲ ನಾನು ಇವ್ರಿಗೆ ಬರೀ ಒಂದೇ ಭ್ರೂಣ ಹಾಕ್ತೀನಿ ಅಷ್ಟೇ ಸಾಕು ಕೂಡ ವಿ ಕ್ಯಾನ್ ನಾಟ್ ಡಿಸೈಡ್. ಸೊ ಡಿಪೆಂಡ್ ಆನ್ ದ ಕೇಸ್. ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 or 2 embryosನ ನಾವು ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ರೇಟ್ ಕೂಡ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಸರ್ಪ್ಲಸ್ ಭ್ರೂಣ ಇರುತ್ತೆ, ಎಂಬ್ರಿಯೋಸ್ ಇರುತ್ತೆ. ಸಪೋಸ್ ಆ ಪೇಷಂಟಲ್ಲಿ ನಮಗೆ 8 ಅಥವಾ 9 ಎಂಬ್ರಿಯೋ ಇದ್ದಲ್ಲಿ ನಾವು ಮ್ಯಾಕ್ಸಿಮಮ್ 3 ಅಥವಾ 4 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಇನ್ನು ಮಿಕ್ಕಿದ್ದನ್ನು ಅದನ್ನು ಫ್ರೀಸ್ ಮಾಡಿ ಇಟ್ಕೋಬೋದು.
ಈ ಫ್ರೀಸಿಂಗ್ನ ನಾವು ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸ್ಟ್ರಾಸ್ ಮೂಲಕ ಫ್ರೀಸ್ ಮಾಡಿ ಅಲ್ಲಿಟ್ಟಿರ್ತೀವಿ. ಸಪೋಸ್ ಇವಾಗ ಫಸ್ಟ್ IVF ಅವ್ರಿಗೆ ಕನ್ಸೀವ್ ಆಗಿಲ್ಲ, ಫೇಲಿಯರ್ ಆಗಿರುತ್ತೆ. ಸೊ ಆವಾಗ ಅವ್ರು ನೆಕ್ಸ್ಟ್ ಟೈಮ್ ಮತ್ತೆ ಇಂಜೆಕ್ಷನ್ಸು ಮತ್ತೆ ಮೊಟ್ಟೆ ತೆಗಿಯೋ ಪ್ರೊಸೀಜರ್ ಎಲ್ಲ ಅವರು ಅವಾಯ್ಡ್ ಮಾಡ್ಬೋದು. ಡೈರೆಕ್ಟ್ ಸಿಂಪಲ್ ಟ್ಯಾಬ್ಲೆಟ್ಸಿಂದ ತೊಗೊಂಡು ಆ ಭ್ರೂಣನ ಡೈರೆಕ್ಟ್ಲಿ ಅವ್ರ ಗರ್ಭದಲ್ಲಿ ಇಡ್ಬೋದು. ಸೊ ದಿಸ್ ಪ್ರಿವೆಂಟ್ಸ್ ಅನದರ್ ಸೈಕಲ್. ಮತ್ತು ಇಂಜೆಕ್ಷನ್ಸ್ ತಪ್ಪುತ್ತೆ, ಮತ್ತು ಪ್ರೊಸೀಜರ್ ತಪ್ಪುತ್ತೆ, ಅನಸ್ಥೀಸಿಯಾ ಇಸ್ ನಾಟ್ ಗಿವನ್, ಆ್ಯಂಡ್ ಸಕ್ಸಸ್ ರೇಟ್ ವಿತ್ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಲ್ಸೋ ಚೆನ್ನಾಗೇ ಇರುತ್ತೆ. ಇವಾಗ ಫಸ್ಟ್ ಪ್ರೆಗ್ನೆನ್ಸಿ IVF ಅಲ್ಲಿ ಆಗಿರುತ್ತೆ ಪ್ರೆಗ್ನೆನ್ಸಿ. ಈ ಭ್ರೂಣನ ಅವರು ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಹಾಕೋಬೋದು. ಮೇನ್ಲಿ ಅಬೌಟ್ 4 years or 5 years ಕೂಡ ಅವ್ರು ಬಂದ್ಬಿಟ್ಟು ಹಾಕಿಸ್ಕೋಬೋದು. ಒಂದ್ಸತಿ ಭ್ರೂಣ ಫ್ರೀಸ್ ಮಾಡಿದಾಗ ಇಟ್ ಇಸ್ ಫ್ರೋಸನ್ ಫಾರ್ ಲೈಫ್. ಓಕೆ, ಸೊ ಇವಾಗಲ್ಲ ಅವ್ರು 10 years, 11 years, 12 years ಆದಮೇಲೂ ಕೂಡ ಅವ್ರು ಬಂದುಬಿಟ್ಟು ಬೇಕಾದರೆ ದೇ ಕ್ಯಾನ್ ಟ್ರೈ. ಸೊ ದಟ್ ಈಸ್ ಹೌ ಇದು oocyte ಬ್ಯಾಂಕಿಂಗ್ ಅಂದರೆ ಎಗ್ ಬ್ಯಾಂಕ್ ಅಂತ, ದಟ್ ಈಸ್ ವಾಟ್ ಇಸ್ ಕಮಿಂಗ್ ಅಪ್ ನೌ. ಇದರಲ್ಲಿ ಏನಂತ ಹೇಳಿದ್ರೆ ಎಗ್ ಬ್ಯಾಂಕ್ ಇಸ್ ಮೇನ್ಲಿ ಕಮಿಂಗ್ ಅಪ್ ಫಾರ್ ಪೀಪಲ್ ಹೂ ಆರ್ ಸ್ಟ್ರಿಕನ್ ವಿತ್ ಕ್ಯಾನ್ಸರ್. ಇವಾಗ ಕ್ಯಾನ್ಸರ್ ಇರುತ್ತಲ್ಲ, ಇನ್ ವೆರಿ ಯಂಗ್ ಪೇಷಂಟ್ಸ್, ಇಫ್ ದೇ ಹ್ಯಾವ್ ಟು ಅಂಡರ್ಗೋ ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಇದ್ದಾಗ ತಗೊಂಡಾಗ ಟ್ರೀಟ್ಮೆಂಟ್ ದಟ್ ಡೆಸ್ಟ್ರಾಯ್ಸ್ ದರ್ ಓವರಿ. ಅಂದರೆ ಅವರಲ್ಲಿ ಮೊಟ್ಟೆ ಬರೋ ಕೆಪಾಸಿಟಿ ಸಂಪೂರ್ಣವಾಗಿ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ದಿಸ್ ಇಸ್ ಅ ಥ್ರೆಟ್ ಫಾರ್ ಅವರ್ ಫ್ಯೂಚರ್ ಫರ್ಟಿಲಿಟಿ. ಓಕೆ, ಸೊ ಅದಕ್ಕೆ ಇವರಲ್ಲಿ ನಾವು ಫಸ್ಟು ಆ ಅಂಡಾಣುಗಳನ್ನ ಬೆಳೆಸಿ ಅದನ್ನು ತಗೊಂಡು ಫ್ರೀಸ್ ಮಾಡಿ ಆಮೇಲೆ ಇವ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಾಗ ದೇ ಕ್ಯಾನ್ ಕಮ್ ಬ್ಯಾಕ್. ಆಫ್ಟರ್ ದ ಕ್ಯಾನ್ಸರ್ ಇಸ್ ಕ್ಯೂರ್ಡ್ ದೇ ಕ್ಯಾನ್ ಕಮ್ ಬ್ಯಾಕ್. ಅವ್ರ ಮದುವೆ ಆದಾಗ ಅವ್ರ ಹಸ್ಬೆಂಡ್ ಸ್ಪರ್ಮ್ನ ನಾವು ಮಿಕ್ಸ್ ಮಾಡಿ ಅದನ್ನು ನಾವು ಅವ್ರ ಗರ್ಭದಲ್ಲಿ ಇಡ್ಬೋದು. ಕೆಲವರು ಏಜ್ ಆಗಿರುತ್ತೆ ಆ್ಯಂಡ್ 35 years ಮೇಲಾಗಿರುತ್ತೆ. ದೇ ವುಡಂಟ್ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಅವರು ಕೂಡ ಎಗ್ಸ್ನ ಫ್ರೀಸ್ ಮಾಡಿಕೊಂಡು ಅಟ್ ಅ ಲೇಟರ್ ಪಾಯಿಂಟ್ ದೇ ಕ್ಯಾನ್ ಕಮ್ ಬ್ಯಾಕ್. ಸೊ ದಿಸ್ ಇಸ್ ಕಾಲ್ಡ್ oocyte ಬ್ಯಾಂಕಿಂಗ್ ಅಥವಾ oocyte ಫ್ರೀಸಿಂಗ್ ಅಂತ ಹೇಳ್ತೇವೆ. ಓಕೆ, ಬಟ್ ಡಾಕ್ಟ್ರ್ ಇವಾಗ ಇನ್ನೊಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ನೀವು ಇವಾಗ ಈ ಎಂಬ್ರಿಯೋ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗಲೂ ಅದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡಿದಾಗಿದ್ದೇನೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳುವಂಥದ್ದನ್ನು ತೆಗೆದಿಟ್ಕೊಂಡಿರುವಂಥದ್ದು, ಅಥವಾ ನಿಗದಿತವಾಗಿ ಇಷ್ಟು ಅಂತ ಒಂದು ಪ್ರಮಾಣ ಅಂತ ಹೇಳಿ ಇರ್ತದ, ಅದು ಸಿಕ್ಕತ್ತೆ ಅಂತ ಹೇಳುವಂಥದ್ದು ಅದರ ಆಧಾರದ ಮೇಲೆ ಅಂತ ಹೇಳಿ ತೆಗೆದಿಟ್ಕೊಂಡಿರ್ತೀರಾ, ಅಥವಾ ಹೇಗೆ ಹಾರ್ವೆಸ್ಟ್ ಮಾಡ್ತೀರಾ? ಲೈಕ್ ವಿ ಸೇ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಿ ಅಲ್ಲ. ಐಡಿಯಲಿ ಒಂದು ಪೇಷಂಟಲ್ಲಿ ನಾವು ಡೇ 3 ಸ್ಕ್ಯಾನಿಂಗ್ ಮಾಡಿದಾಗ ಇವರಲ್ಲಿ ಎಷ್ಟು ಎಗ್ಸ್ ಬರ್ಬೋದು ನಮಗೆ ಅಂತ ವಿ ಗೆಟ್ ಅನ್ ಐಡಿಯಾ. ಸೈಮಲ್ಟೇನಿಯಸ್ಲಿ ವಿ ಡೂ ಬ್ಲಡ್ ಟೆಸ್ಟ್ ಕಾಲ್ಡ್ AMH. ಇದರಲ್ಲೂ ಕೂಡ ನಮಗೆ ಎಷ್ಟು ಎಗ್ಸ್ ಬರ್ಬೋದು ಅಂತ ಐಡಿಯಾ ಸಿಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ನಮ್ಮ ಡೋಸೇಜ್ನ ನಾವು ಆಲ್ಟರ್ ಮಾಡ್ತೀವಿ. ಓಕೆ, ಸೊ ಇದನ್ನು ಆಲ್ಟರ್ ಮಾಡಿದಾಗ ಇಟ್ ಇಸ್ ರೆಕಮೆಂಡೆಡ್ ನಾಟ್ ಟು ಗೆಟ್ ಮೋರ್ ದ್ಯಾನ್ 10 eggs. ಐಡಿಯಲ್ ಎಗ್ಸ್ ಇಸ್ ಅಬೌಟ್ 8 to 10. ಅಂದರೆ ಒಂದು ಸ್ಟಿಮ್ಯುಲೇಟೆಡ್ ಸೈಕಲಲ್ಲಿ 8ರಿಂದ 10 ಮೊಟ್ಟೆ ಸಿಕ್ಕಿದಾಗ ಆ 10 ಮೊಟ್ಟೆ ನಮಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ. ನಮಗೆ ಜಾಸ್ತಿ ಮೊಟ್ಟೆ ಸಿಕ್ತಲ್ಲಿ ನಮಗೆ ಎಗ್ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಇಂಪ್ಲಾಂಟೇಷನ್ ರೇಟ್ ಅಂತ ಹೇಳ್ತೀವಿ, ಅಂದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಸೊ ತುಂಬ ಕಮ್ಮಿ ಸಿಕ್ಕಿದ್ರೂ ಒಳ್ಳೆಯದಲ್ಲ, ತುಂಬ ಜಾಸ್ತಿ ಸಿಕ್ಕಿದ್ರೂ ಒಳ್ಳೆಯದಲ್ಲ. ಸೊ ದೇರ್ ಇಸ್ ಅ ಸರ್ಟನ್ ಕ್ರೈಟೀರಿಯಾ. ಅದಷ್ಟು ಸಿಕ್ತಲ್ಲಿ ನಮಗೆ ಸಕ್ಸಸ್ ರೇಟ್ ಕೂಡ ಇಟ್ ಈಸ್ ಬೆಟರ್. ಬಟ್ ಆದ್ರೂ ಸಹ ಇವಾಗ ನೀವು ಫಸ್ಟ್ ಡೇ ಹಾಕುವಂಥದ್ದು, ಸೆಕೆಂಡ್ ಡೇ ಹಾಕುವಂಥದ್ದು, ಥರ್ಡ್ ಡೇ ಹಾಕುವಂಥದ್ದು ಅಂತ ಹೇಳುವಂಥ ಸ್ವಲ್ಪ ಮಟ್ಟಿಗೆ ಗೊಂದಲ ಅಂತ ಹೇಳಿ ಇರ್ತದೆ. ಇದರದ್ದು ಡಿಸಿಷನ್ ಅಂತ ಹೇಳಿ ತಗೊಳ್ಳುವಂಥದ್ದು ಅದು ಪೇಷಂಟ್ ಡಿಸಿಷನ್ ಅಂತ ಹೇಳುವಂಥದ್ದು, ಡಾಕ್ಟರ್ ಡಿಸಿಷನ್ ಅಂತ ಹೇಳುವಂಥದ್ದು, ಅದರೊಳಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇವಾಗ ಯಾವ ಸಮಯದಲ್ಲಿ ಹಾಕಬೇಕು ಅಂತ ಹೇಳುವಂಥದ್ದು, ಅಸ್ಟ್ರಾಲಾಜಿಕಲ್ ಪರ್ಪಸಸ್ಸು ಇರ್ಬೋದು, ಪರ್ಸನಲ್ ಪ್ರಿಫರೆನ್ಸಸ್ಸು ಇರ್ಬೋದು, ಇಂಥದ್ದೆಲ್ಲ ಒಂದು ಫ್ಯಾಕ್ಟ್ರಿಗಳು ಅಂತ ಹೇಳುವಂಥದ್ದು ಇವಾಗ ನಿಗದಿತವಾಗಿ ಒಂದು ಡಿಸಿಷನ್ ತಗೊಳ್ಳುವಂಥ ಒಂದು ವಿಚಾರಕ್ಕೆ ಬಂದಾಗ ಯಾವುದು ಫ್ಲೆಕ್ಸಿಬಲ್ಲು, ಯಾವುದು ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಾವು ಭ್ರೂಣನ ಯೂಶಲಿ ವಿ ಡೂ ಟ್ರಾನ್ಸ್ಫರ್ ಆನ್ ಡೇ 3 ಅಥವಾ ಡೇ 5. ಡೇ 3 ಭ್ರೂಣ ನಮಗೆ 8 cell ಸ್ಟೇಜಲ್ಲಿರುತ್ತೆ. ಡೇ 5 ಇಸ್ ದ ಬ್ಲಾಸ್ಟೋಸಿಸ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಡಿಸಿಷನ್ ಮೇಕಿಂಗ್ ನೀವು ಹೇಳ್ದಂಗೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ, ಬಟ್ ಅದನ್ನು ನಾವು ಪೇಷಂಟ್ ಮೇಲೆ ಬಿಡೋಕ್ಕಾಗಲ್ಲ, ಬಿಕಾಸ್ ಡೆಫಿನೆಟ್ಲಿ ದೇ ವೋಂಟ್ ನೋ ದ ಸೈನ್ಸ್ ಬಿಹೈಂಡ್ ಇಟ್. ಸೊ ದೇ ಕಾಂಟ್ ಟೇಕ್ ಅ ಡಿಸಿಷನ್ ನಾವು ಡೇ 3 ಬೇಕಾ ಡೇ 5 ಬೇಕಾ ಅಂತ. ಸೊ ಆಸ್ ಡಾಕ್ಟರ್ಸ್, ಸೊ ವಿ ಹ್ಯಾವ್ ಟು ಥಿಂಕ್ ಫ್ರಮ್ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಸಿ ವಾಟ್ ಈಸ್ ಬೆಸ್ಟ್ ಫಾರ್ ದೆಮ್. ಐಡಿಯಲಿ ಇನ್ ಆಲ್ ಸಿಚುವೇಶನ್ಸ್ ಐ ಪರ್ಸನಲಿ ವುಡ್ ವಾಂಟ್ ಟು ಡೂ ಅ ಡೇ 5 ಟ್ರಾನ್ಸ್ಫರ್, ಅಂದರೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್. ಅದು ತುಂಬ ಒಳ್ಳೆ ಪ್ರೆಗ್ನೆನ್ಸಿ ರೇಟ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಡೇ 3 ತುಂಬ ಕಮ್ಮಿ ಭ್ರೂಣ ಇರುತ್ತೆ. ಈ ಕಮ್ಮಿ ಭ್ರೂಣ ಇದ್ದಲ್ಲಿ
ನಾನು ಅದನ್ನು ಡೇ 5ನ ಟ್ರಾನ್ಸ್ಫರ್ ಮಾಡ್ತೀನಿ, ಡೇ 5 ತನಕ ವೇಟ್ ಮಾಡ್ತೀನಿ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ಓಕೆ. ಯಾಕೆ ಅಂತ ಹೇಳಿದ್ರೆ 4 ಭ್ರೂಣ ನನಗೆ ಡೇ 3ಯಲ್ಲಿದ್ದಾಗ ಅದು ಬರೀ 1 ಅಥವಾ 2 ಭ್ರೂಣ ನನಗೆ ಡೇ 5 ಸಿಗ್ಬೋದು. ಸೊ ಇಫ್ ಐ ಹ್ಯಾವ್ 2 ಅಥವಾ 3 ಭ್ರೂಣ ಡೇ 3ಯಲ್ಲಿದ್ದಾಗ ಅದನ್ನು ಡೆಫಿನೆಟ್ಲಿ ನಾನು ಡೇ 5 ಇಲ್ಲ ನಾನು ಬ್ಲಾಸ್ಟೋಸಿಸ್ಟೇ ಮಾಡ್ತೀನಿ, ಐ ಹ್ಯಾವ್ ಟು ಸ್ಟಿಕ್ ಆನ್ ಟು ಇಟ್ ಅಂತ ಹೇಳಿದಾಗ ನಂಗೆ ಐ ಮೈಟ್ ಎಂಡ್ ಅಪ್ ವಿತ್ ನೋ ಎಂಬ್ರಿಯೋಸ್ ಟು ಟ್ರಾನ್ಸ್ಫರ್. ಅಂದರೆ ಪೇಷಂಟ್ ಅಷ್ಟೆಲ್ಲ ಖರ್ಚು ಮಾಡಿ ನನಗೆ ಏನು ಎಂಬ್ರಿಯೋಸ್ ಇರಲಿಲ್ಲ ಅಂದರೆ ಟ್ರಾನ್ಸ್ಫರ್ಗೆ, ದಟ್ ಈಸ್ ನಾಟ್ ಗುಡ್. ಓಕೆ. ಸೊ ಐಡಿಯಲಿ ಇಟ್ ಡಿಪೆಂಡ್ಸ್ ಎಂಬ್ರಿಯೋ ಕ್ವಾಲಿಟಿ ಮೇಲೆ, ಎಷ್ಟು ಎಂಬ್ರಿಯೋಸ್ ಇದೆ, ಇದನ್ನು ಬಿಟ್ಟರೆ ಹೋಗ್ಬೋದಾ ಬ್ಲಾಸ್ಟೋಸಿಸ್ಗೆ, ಬೆಳವಣಿಗೆ ಆಗುತ್ತಾ ಆಗಲ್ವಾ ಅಂತ ನಾವು ಡೇ 3 ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಲೈಕ್ ಯು ಸೆಡ್ ಆಸ್ಟ್ರಾಲಾಜಿಕಲ್ ಫ್ಯಾಕ್ಟರ್ಸ್, ಅದು ಕೆಲವ್ರ ಬಿಲೀಫ್ ಇರುತ್ತೆ. ಓಕೆ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಒನ್ಸ್ ಬಿಲೀಫ್ ಆ್ಯಂಡ್ ಸೇ ಟ್ರೈ ಆ್ಯಂಡ್ ಡೂ ಇಫ್ ಇಟ್ ಈಸ್ ವಿದಿನ್ ಯೋರ್ ಲಿಮಿಟ್. ಅಂದರೆ ಇವಾಗ ನಾನು ಬೆಳಗ್ಗೆಯಿಂದ ನಾನು ಇವತ್ತು ಟ್ರಾನ್ಸ್ಫರ್ ಮಾಡ್ತೀನಿ, ಇಲ್ಲ ನನಗೆ ಇವತ್ತು ಟ್ರಾನ್ಸ್ಫರ್ ಬೇಡ, ನನಗೆ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಭ್ರೂಣ ಎಂಬ್ರಿಯೋಸ್ ವೆಯ್ಟ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಅದು ಐಡಿಯಲ್ ಅಂದರೆ ಅದೊಂದು ಕ್ಯಾಲ್ಕುಲೇಟೆಡ್ ಸೈನ್ಸ್. ಅದು ಇಷ್ಟನೇ ದಿನ ಭ್ರೂಣ ಇಷ್ಟನೇ ದಿನವೇ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ನಾನು 3ನೇ ದಿನ ಭ್ರೂಣ ನಾಳೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದಾಗ ಖಂಡಿತ ಪ್ರೆಗ್ನೆನ್ಸಿ ಬರಲ್ಲ. ಓಕೆ. ಸೊ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಹಾಗಂತ ನಾವು ಎಗ್ ಪಿಕಪ್ ಮಾಡ್ತೀವಿ ಅಲ್ಲ, ಎಗ್ ಮೊಟ್ಟೆಗಳನ್ನ ತೆಗೆಯೋದು, ದಟ್ ಈಸ್ ಆಲ್ಸೋ ಅ ವೆರಿ ಟೈಮ್ ಪ್ರೊಸೀಜರ್. ಒಂದಿನ ನಾವು ಬೇಗ ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ತೆಗೆದಾಗ್ದು ಕೂಡ ನಮಗೆ ಪೀಚ್ ಮೊಟ್ಟೆಗಳು ಸಿಗುತ್ತೆ, ವಿಚ್ ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಫರ್ಟಿಲಿಟಿ. ಇಲ್ಲ ಒಂದಿನ ರಿಕ್ರಿಯೇಷನ್ ಅಥವಾ ಏನೋ ಬೇರೆದಕ್ಕೋಸ್ಕರ ನಾವು ಪೋಸ್ಟ್ಪೋನ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ದೆನ್ ವಿ ವಿಲ್ ಗೆಟ್ ಆ್ಯನ್ ಓವರ್ ಮೆಚ್ಯೂರ್ ಎಗ್ಸ್, ಸೊ ವಿಚ್ ಇಸ್ ಆಲ್ಸೋ ನಾಟ್ ಗುಡ್. ಅದನ್ನು ಕರೆಕ್ಟ್ ಸೈಜಿಗೆ ಬಂದಾಗಲೇ ನಾವು ಮೊಟ್ಟೆ ತೆಗೆದಾಗ ದಟ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆ್ಯಂಡ್ ಪ್ರೆಗ್ನೆನ್ಸಿ ಆಗೋ ಕೆಪಾಸಿಟಿ ಕೂಡ ಜಾಸ್ತಿ ಆಗೋದು ಇದೇ ಸಿಚುವೇಷನಲ್ಲಿ. ಸೊ ಇಟ್ ಈಸ್ ಅನ್ ಐಡಿಯಲ್ ಸಿಚುವೇಷನ್. ಎಗ್ ತೆಗೆಯೋದು ನಾವು ಐಡಿಯಲ್ ಸಿಚುವೇಷನಲ್ಲಿ, ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ನಾವು ಆ ದಿನವೇ ಮಾಡಬೇಕು. ಸೊ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಯಾವಾಗ ಮಾಡ್ತೀವಿ, ಯಾವ ದಿನದಲ್ಲಿ ಮಾಡ್ತೀವಿ, ಅಕಸ್ಮಾತ್ 1 ಅಥವಾ 2 ಡೇಸ್ ಪೋಸ್ಟ್ಪೋನ್ ಮಾಡಿಬಿಟ್ಟು ಮಾಡ್ತೀವಿ ಅಂತ ಹೇಳಿದಾಗ ಇವರಲ್ಲಿ ಪ್ರೆಗ್ನೆನ್ಸಿ ರೇಟ್ ಆಗೋದು ತುಂಬಾ ಕಷ್ಟ, ಪ್ರೆಗ್ನೆನ್ಸಿ ಆಗೋದು ಕಷ್ಟ. ಓಕೆ. ಬಟ್ ಡಾಕ್ಟ್ರ್, ಇವಾಗ ಒಂದು ಆಗಲೇ ನೀವು ಹೇಳಿದ ಹಾಗೆಯೇ ಇವಾಗ ನೀವು ಎಗ್ ಪಿಕಪ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭನೂ ಇಟ್ಸ್ ಟೈಮ್ಡ್ ಆ್ಯಕ್ಟಿವಿಟಿ ಅಂತ ಹೇಳ್ತೀರಾ. ಬಟ್ ಅದು ಈ ಟೈಮ್ಡ್ ಆ್ಯಕ್ಟಿವಿಟಿ ಅಂತ ಹೇಳುವಂಥದ್ದು ಇವಾಗ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸೈಕಲ್ಸ್ ಇರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸ್ವಲ್ಪ ಚೇಂಜಸ್ ಅಂತ ಏನಾದರೂ ಇರ್ಬೋದು. ಇದನ್ನು ಹೇಗೆ ಖಾತ್ರಿಪಡಿಸ್ಕೊಳ್ತೀರಾ? ಅದರೊಳಗೆ ಏನಾದರೂ ಎಡವಟ್ಟಾಗುವಂಥದ್ದು ಅಥವಾ ಯಾಮಾರುವಂಥ ಒಂದು ಸಂದರ್ಭ ಏನಾದ್ರು ಇರ್ಬೋದಾ? ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇದ್ರ ಬಗ್ಗೆ ಒಂದಷ್ಟು ಮಾತಾಡ್ಬಿಡೋಣ. IVF ಅಲ್ಲಿ ನಾವು ಸ್ಟಿಮ್ಯುಲೇಷನ್, ವಿ ಕಾಲ್ ಇಟ್ ಅ ಸ್ಪೆಸಿಫಿಕ್ ನೇಮ್, COH ಅಂತ ಹೇಳ್ತೀವಿ. ಅಂದರೆ ಕಂಟ್ರೋಲ್ಡ್ ಒವೇರಿಯನ್ ಹೈಪರ್ಸ್ಟಿಮ್ಯುಲೇಷನ್. ಅಂದರೆ ಆಸ್ ಅ ನೇಮ್ ಸಜೆಸ್ಟ್, ಇಟ್ಸ್ ಆಲ್ ಕಂಟ್ರೋಲ್ಡ್ ಬೈ ಫಿಸಿಷಿಯನ್ಸ್. ಓಕೆ. ಸೊ ಅವ್ರಿಗೆ ಎಷ್ಟು ದಿನದಲ್ಲಿ ಸೈಕಲ್ಸ್ ಆಗುತ್ತೆ ಅಥವಾ ಇಟ್ಸ್ ನಾಟ್ ರಿಲೇಟೆಡ್. ಅಂದರೆ ನಾವು ಯಾವಾಗಿಂದ ಸ್ಟಿಮ್ಯುಲೇಷನ್ ಶುರು ಮಾಡಿರ್ತೀವಿ ಆ ದಿನದಿಂದ ಅಪ್ರಾಕ್ಸಿಮೇಟ್ಲಿ ಅಬೌಟ್ 12 or 13 ಡೇಸ್ ಲೇಟರ್ ನಾವು ಆ ಎಗ್ಸ್ನ ನಾವು ಹಾರ್ವೆಸ್ಟ್ ಮಾಡ್ತೀವಿ. ವಾಟ್ ಐ ಮೀನ್ ಬೈ ಟೈಮ್ಡ್ ಅಂದರೆ, ಇವಾಗ ನಾವು ಎಗ್ ರಿಲೀಸಿಂಗ್ ಇಂಜೆಕ್ಷನ್ ಕೊಟ್ಟಿರ್ತೀವಿ. ಓಕೆ. ಎಗ್ ರಿಲೀಸಿಂಗ್ ಇಂಜೆಕ್ಷನ್ ಕೊಟ್ಟ ಮೇಲೆ ವಿದಿನ್ 36 hours ವಿ ಹ್ಯಾವ್ ಟು ಡ್ರಾ ದ ಎಗ್ಸ್. ಓಕೆ. ಇಫ್ ಯು ಡೋಂಟ್ ಡೂ ದ್ಯಾಟ್, ಕೆಲವೊಮ್ಮೆ ಎಗ್ಸ್ ಎಲ್ಲ ರಪ್ಚರ್ ಆಗಿಬಿಟ್ಟಿರುತ್ತೆ. ಎಗ್ಸ್ ಎಲ್ಲ ರಪ್ಚರ್ ಆಗಿ ದೆನ್ ಆಲ್ಸೋ ವಿ ವೋಂಟ್ ಬಿ ಏಬಲ್ ಟು ರಿಟ್ರೀವ್ ಎಗ್ಸ್. ಸೊ ಬಿಫೋರ್ ಇಟ್ ರಪ್ಚರ್ಸ್ ವಿ ಹ್ಯಾವ್ ಟು ಆ್ಯಕ್ಚುಲಿ ಗೋ ಇನ್, ಆ ಎಗ್ಸ್ನ ಹಾರ್ವೆಸ್ಟ್ ಮಾಡಿ ದೆನ್ ವಿಲ್ ಹ್ಯಾವ್ ಟು ಪಾಸ್ ಆನ್ ಟು ದ ಲ್ಯಾಬ್. ಸೊ ದಿಸ್ ಇಸ್ ಕಾಲ್ಡ್ ಅ ಟೈಮ್ಡ್ ಇಂಟರ್ವೆನ್ಷನ್. ಇದನ್ನು ನಾವು ಯಾವುದೇ ಕಾರಣಕ್ಕೂ ಪ್ರೀಪೋನು ಅಥವಾ ಪೋಸ್ಟ್ಪೋನ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಎಗ್ ಕ್ವಾಲಿಟಿ ಗೆಟ್ಸ್ ಎಫೆಕ್ಟೆಡ್. ಒಂದು ಸತಿ ಎಗ್ ಕ್ವಾಲಿಟಿ ಎಫೆಕ್ಟ್ ಆದರೆ ನಮಗೆ ಎಂಬ್ರಿಯೋ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಎಂಬ್ರಿಯೋ ಕ್ವಾಲಿಟಿ ಎಫೆಕ್ಟ್ ಆದರೆ ನಮಗೆ ಪ್ರೆಗ್ನೆನ್ಸಿ ರೇಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಇದನ್ನ ಇವಾಗ ಸಾಮಾನ್ಯವಾಗಿ ಇವಾಗ ಒಬ್ಬೊಬ್ಬ ಪೇಷಂಟ್ಗೆ ಒಂದೊಂದು ರೀತಿಯಾದಂಥ ಒಂದು ಪ್ರೋಟೋಕಾಲ್ ಅಂತ, ಅದನ್ನೇ ಹೇಗೆ ಮ್ಯಾನೇಜ್ ಮಾಡುವಂಥದ್ದು? ಎಸ್, ಪ್ರೋಟೋಕಾಲ್ ಇಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ಪೇಷಂಟ್ ಏಜ್ ಅಂತ ಹೇಳ್ತೀವಿ. ಏನಕ್ಕೆ ಬಂದಿರ್ತಾರೆ, ಐ ಮೀನ್ ವಾಟ್ ಇಸ್ ದ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ವಿ ಹ್ಯಾವ್ ಅಬೌಟ್ 3-4 ಪ್ರೋಟೋಕಾಲ್ಸ್. ಅಂದರೆ ಇವಾಗ 1 ಪ್ರೋಟೋಕಾಲ್ನ ನಾವು ಡೇ 3 ಡೈರೆಕ್ಟ್ ಶುರು ಮಾಡ್ತೀವಿ. ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ ಸ್ಟಿಮ್ಯುಲೇಷನ್. ಕೆಲವೊಮ್ಮೆ 21 ಡೇಸ್ ಆಫ್ ದ ಪ್ರೀವಿಯಸ್ ಸೈಕಲಿಂದ ನಾವು ಇಂಜೆಕ್ಷನ್ ಶುರು ಮಾಡ್ತೀವಿ. ಕೆಲವೊಮ್ಮೆ ವಿ ಕಾಲ್ ಇಟ್ ಆಸ್ ಡ್ಯುಯಲ್ ಸಪ್ರೆಷನ್ ಅಂತ ಹೇಳ್ತೀವಿ. ವಿ ಗಿವ್ ಸರ್ಟನ್ ಮೆಡಿಸಿನ್ಸ್ ಆ್ಯಂಡ್ ಇಂಜೆಕ್ಷನ್ಸ್, ಟೇಕ್ ದ ಹಾರ್ಮೋನ್ಸ್ ಅಂಡರ್ ಕಂಟ್ರೋಲ್ ಫಸ್ಟ್. ಸೊ ವೇರಿಯಸ್ ಪ್ರೋಟೋಕಾಲ್ಸ್ ಇರುತ್ತೆ. ಇದೆಲ್ಲ ಇವಾಗ ಸಪೋಸ್ ಒಂದು ಪೇಷಂಟಲ್ಲಿ ದಿಸ್ ಪ್ರೋಟೋಕಾಲ್ ಇಫ್ ಇಟ್ ಡಸಂಟ್ ವರ್ಕ್, ದೆನ್ ವಿ ಯೂಸ್ ಅನ್ ಅದರ್ ಪ್ರೋಟೋಕಾಲ್ ದ ನೆಕ್ಸ್ಟ್ ಟೈಮ್. ಬಟ್ ಪ್ರೋಟೋಕಾಲ್ಸ್ ನಾವೇನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಗೆಟ್ ಅನ್ ಐಡಿಯಲ್ ಎಗ್ ಕ್ವಾಲಿಟಿ
ಓಕೆ, ಸೊ ಇದು ಬರಲಿಲ್ಲ ಅಂತ ಹೇಳಿದಾಗ ನಾವು ನೆಕ್ಸ್ಟ್ ಬೇರೆದನ್ನು ಚೇಂಜ್ ಮಾಡಿ ನೋಡ್ತೀವಿ. ಬಟ್ ಸ್ಟಿಲ್ ವಾಟ್ ಎವರ್ ಎಗ್ಸ್ ವಿ ಹಾರ್ವೆಸ್ಟ್ ಇಸ್ ರಿಲೇಟೆಡ್ ಟು ಸರ್ಟನ್ ಎಕ್ಸ್ಟೆಂಟ್ ಪ್ರೋಟೋಕಾಲ್ಸ್ಗೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ಸ್ ಮೇನ್ಲಿ ಆನ್ ಪೇಷಂಟ್ ಏಜ್ ಆರ್ ಎಗ್ ಕ್ವಾಲಿಟಿ, ಅದ್ರ ಮೇಲೆ IVF ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಡಾಕ್ಟ್ರೆ, ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಇವಾಗ ತಮ್ಮಂಥ ಒಂದು ಸೆಂಟರ್ನ ಒಂದು ಅಪ್ರೋಚ್ ಮಾಡಬೇಕಿತ್ತು ಅನ್ನೋ ಹೇಳೋ ಹಾಗಿದ್ರೆ ಒಂದು ಬೇಸಿಕ್ ಮಿನಿಮಮ್ ಒಂದು ಕ್ವಾಲಿಫಿಕೇಷನ್ ಅಂತ ಹೇಳುವಂಥದ್ದು, ಒಂದು ಪೇಷಂಟ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಇಟ್ಕೊಂಡು ಬರಬೇಕಾಗ್ತದ, ಅಥವಾ ಯಾವುದೇ ರೀತಿಯಾದಂಥ ತೊಂದರೆ ಇದ್ರೂ ಬಂದು ಅದನ್ನು ಅರ್ಹತೆ ಅಂತ ಹೇಳುವಂಥದ್ದನ್ನು ಅದನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡು ನಂತರ ಅದನ್ನು ಅರ್ಥ ಮಾಡ್ಕೋಬೋದಾ, ಅದು ರೆಕಮೆಂಡೇಶನ್ ಮೂಲಕನೇ ಬರಬೇಕಾಗ್ತದ, ಅಥವಾ ಜನಗಳು ನೇರವಾಗೇ ಒಂದು IVF ಸೆಂಟರ್ ಅಂತ ಹೇಳುವಂಥದ್ದನ್ನು ಆಯ್ಕೆ ಮಾಡ್ಕೊಂಡು ಬರ್ಬೋದಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಡೆಫಿನೆಟ್ಲಿ ಅವರು ಇಫ್ ದೆ ಫೀಲ್ ಲೈಕ್ ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ, ಆಗಲಿಲ್ಲ ಅಂತ ಹೇಳಿದಾಗ ಅವರು ಡೆಫಿನೆಟ್ಲಿ IVF ಸೆಂಟರ್ ಅಥವಾ ಎನಿ ಫರ್ಟಿಲಿಟಿ ಕ್ಲಿನಿಕ್ ಆರ್ ಎನಿ ಗೈನಕಾಲಜಿಸ್ಟ್ ಕ್ಲಿನಿಕ್ಗೆ ಅವರು ಹೋಗಿ ತೋರಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪೇಷಂಟ್ಸ್ ಆಗಿ ಅವರು ದೇ ಡೋಂಟ್ ನೋ ಅವರಲ್ಲಿ ಏನು ನಡೀತಿರ್ಬೋದು, ಏನಾಗ್ತಿರ್ಬೋದು, ಯಾಕೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಅಂತ ಅವರು ದೇ ಕಾಂಟ್ ಅಸೆಸ್. ಸೊ ಡೆಫಿನೆಟ್ಲಿ ಆಸ್ ಅ ಫಿಸಿಷಿಯನ್ಸ್ ವಿ ಶುಡ್ ಹೆಲ್ಪ್ ದೆಮ್. ಸೊ ಅವರು ಡೈರೆಕ್ಟ್ಲಿ ಕೂಡ ಬಂದ್ಬಿಟ್ಟು ಇದನ್ನು ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದ ಫ್ಯಾಮಿಲಿ ಡಾಕ್ಟರ್ ಅಂತ ಹೋಗಿರ್ತಾರೆ. ಸೊ ಇಫ್ ದೇ ಆರ್ ನಾಟ್ ಏಬಲ್ ಟು ಟ್ರೀಟ್, ಅವರು ಕೂಡ ಫರ್ಟಿಲಿಟಿ ಸೆಂಟರ್ಸ್ಗೆ ಕಳಿಸ್ಕೊಡ್ತಾರೆ ಪೇಷಂಟ್. ದಟ್ ಮೀನ್ಸ್ ದೇ ನಾಟ್ ಏಬಲ್ ಟು ಹ್ಯಾಂಡಲ್ ದಿಸ್ ಪರ್ಟಿಕ್ಯುಲರ್ ಕಪಲ್ ರಿಕ್ವೈರ್ಸ್ IVF ಟ್ರೀಟ್ಮೆಂಟ್ ಅಂತ ಹೇಳಿ ಕೂಡ ಕಳಿಸ್ಕೊಟ್ಟಿರ್ತಾರೆ. ಸೊ ಹಲವಾರು ಟೈಪ್ ಆಫ್ ಪೇಷಂಟ್ಸ್ ಬರ್ತಾರೆ. ಓಕೆ, ಸೊ ಇಫ್ ದೇ ಆರ್ ನಾಟ್ ಏಬಲ್ ಟು ಕನ್ಸೀವ್, ಡೆಫಿನೆಟ್ಲಿ ದೇ ಕ್ಯಾನ್ ಕಮ್ ಇನ್ ಆ್ಯಂಡ್ ಸಿ. ಯಾಕಂದರೆ ಅವ್ರಿಗೆ ಅಸೆಸ್ ಮಾಡಲಿಕ್ಕೆ ಆಗಲ್ಲ ನಮ್ಮಲ್ಲಿ ಏನು ತೊಂದರೆ ಆಗ್ತಿರ್ಬೋದು ಅಥವಾ ಇದೆಯಾ ಇಲ್ವಾ ಅಂತ. ಡೆಫಿನೆಟ್ಲಿ ಹ್ಯಾವಿಂಗ್ ಒನ್ ಕನ್ಸಲ್ಟೇಷನ್ ಇಸ್ ನಾಟ್ ರಾಂಗ್. ಓಕೆ, ಬಟ್ ಅದೇ ರೀತಿಯಲ್ಲಿ ಇವಾಗ ಬರಬೇಕಿದ್ದಾಗ ಇವಾಗ ದಂಪತಿಗಳು ಇಬ್ಬರು ಬರಲೇಬೇಕು ಅಂತ ಹೇಳುವಂಥ ಒಂದು ಕಡ್ಡಾಯವಾಗಿ ಏನಾದರೂ ಇರ್ತದ, ಅಥವಾ ಒಂದು ಮಹಿಳೆ ಇವಾಗ ತಾನೊಬ್ಳು ಬಂದು ಮೊದಲನೇದಾಗಿ ಅದನ್ನು ಕನ್ಸಲ್ಟ್ ಮಾಡ್ಕೊಂಡು ಹೋಗ್ಬೋದಾ? ಇದು ಸ್ವಲ್ಪ ಮಟ್ಟಿಗೆ ಗೊಂದಲ ಅಂತಲೂ ಇರ್ತದೆ ಜನಗಳಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಡಾಕ್ಟ್ರೆ. ಪ್ರೆಗ್ನೆನ್ಸಿ ಇಬ್ಬರಿಂದಾನೂ ಆಗೋದು, ಅಂದರೆ ಗಂಡಸರಲ್ಲೂ ಚೆನ್ನಾಗಿರಬೇಕು, ಹೆಂಗಸರಲ್ಲೂ ಕೂಡ ಚೆನ್ನಾಗಿರಬೇಕು. ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಬರೀ ಮಹಿಳೆಯೊಬ್ಬರೇ ಬರೋದಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ಅ ಜಾಯಿಂಟ್ ಎಫರ್ಟ್. ಇಬ್ಬರು ಸೇರಿ ಕೂಡ ಪ್ರೆಗ್ನೆನ್ಸಿ ಆಗೋದು. ಸೊ ಟ್ರೀಟ್ಮೆಂಟು ಕೂಡ ಹೆಂಗಸರ ಜೊತೆ ಹಸ್ಬೆಂಡ್ ಬಂದಾಗ ದ ಸಕ್ಸಸ್ ರೇಟ್ ಆಲ್ಸೋ ಇಸ್ ಬೆಟರ್, ದ ಸೈಕಲಾಜಿಕಲ್ ಫ್ಯಾಕ್ಟರ್ ಇಸ್ ಬೆಟರ್, ಸ್ಟ್ರೆಸ್ ಕಮ್ಮಿ ಇರುತ್ತೆ. ಸೊ ಐ ಪರ್ಸನಲಿ ರೆಕಮೆಂಡ್ ಎಲ್ಲರನ್ನೂ ಅವ್ರ ಹಸ್ಬೆಂಡ್ ಜೊತೆ ಬಂದು ಒಟ್ಟಿಗೆ ಮಾತಾಡಿಕೊಂಡು ದೇ ಶುಡ್ ಸಾರ್ಟ್ ಔಟ್ ದೇರ್ ಪ್ರಾಬ್ಲಮ್ಸ್ ಅಟ್ ಒನ್ಸ್, ಸಿ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ದೇ ರಿಕ್ವೈರ್ ಟು ಹ್ಯಾವ್ ಅನ್ ಅಲ್ಟಿಮೇಟ್ ಔಟ್ಕಮ್. ಸೊ ಆ್ಯಸ್ ಅ ಕಪಲ್ ದೇ ಶುಡ್ ಕಮ್. ಓಕೆ, ಬಟ್ ಇವಾಗ IVF ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟ್ಗೆ ಇವಾಗ ಕೆಲವೊಂದು ಬಾರಿ ಇವಾಗ ತಮ್ಮ ಒಂದು ಸಂಸ್ಥೆಗೂ ಸಹ ಇವಾಗ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದನೂ ಬರುವಂಥದ್ದು ಇರ್ತದೆ. ಸೊ ಇಂಥವ್ರಿಗೆ ಇವಾಗ ಯಾವ ರೀತಿಯಾದಂಥ ಒಂದು ಪ್ಲ್ಯಾನಿಂಗ್ ಅಂತ ಹೇಳಿ ತಿಳಿಸ್ಕೊಡ್ತೀರಾ? ಇವಾಗ ಟೆಸ್ಟ್ಗಳು ಅಂತ ಹೇಳಬೇಕಿದ್ದಾಗ ಅದಕ್ಕೆ ನಿಗದಿತವಾದಂಥ ಟೆಸ್ಟ್ಗಳನ್ನ ಇಲ್ಲೇ ಮಾಡಿಸ್ಕೊಂಬರ್ಬೇಕಾಗತ್ತಾ, ಅಥವಾ ಬೇರೆ ಕಡೆ ಮಾಡಿಸ್ಕೊಳ್ಬಹುದಾ, ಅಥವಾ ಇವಾಗ ಒಂದು ಟೈಮ್ಡ್ ನೀವು ಆಗಲೇ ಹೇಳಿದ ಹಾಗೆಯೇ ಒಂದು ಕ್ಯಾಲೆಂಡರ್ ಅಂತ ಹೇಳುವಂಥದ್ದನ್ನು ಹಾಕೊಟ್ಟಿರ್ತಾರೆ, ಅದನ್ನು ಸೂಕ್ತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರೋದಕ್ಕೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟ್ರೆ. ಕೆಲವರು ತುಂಬ ದೂರದಿಂದ ಬರ್ತಾರೆ. ಸೊ ಇವರಲ್ಲಿ ನಾವು ಟು ಸರ್ಟನ್ ಎಕ್ಸ್ಟೆಂಟ್ ಇನಿಷಿಯಲ್ ಅವರು ಫೋನಲ್ಲಿ ಇವಾಗ ಯಾವ ದಿನದಲ್ಲಿ ಬರಬೇಕು ಅಂತ ಹೇಳಿದಾಗ ನಾವು ಆಸಮ್ ಟು ಕಮ್ ಅಟ್ ಪೀರಿಯಡ್ ಆಗಿ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಬರಲಿಕ್ಕೆ ಹೇಳ್ತೀವಿ. ಈ ಪೀರಿಯಡ್ ಆಗಿ ಸೆಕೆಂಡ್ ಅಥವಾ ಥರ್ಡ್ ಡೇ ಬಂದಾಗ ನಾವು ಅವ್ರಿಗೆ ಅವ್ರ ಶೆಡ್ಯೂಲ್ ನೋಡಿಕೊಂಡು ಬೇಕಂದರೆ ಯು ಕ್ಯಾನ್ ಸ್ಟಾರ್ಟ್ ಟ್ರೀಟ್ಮೆಂಟ್ ಆವಾಗಲಿಂದಾನೆ. ಫರ್ಟಿಲಿಟಿ ರಿಲೇಟೆಡ್ ಪ್ರೊಸೀಜರ್ಸ್ ಏನೇ ಇದ್ದರೂ ಕೂಡ ನಾವು ನಮ್ಮ ಸೆಂಟ್ರಲ್ಲಿ ಮಾಡ್ತೀವಿ. ಅದು ಬಿಟ್ಟು ಬೇರೆ ಚಿಕ್ಕದಾಗಿರೋ ಬ್ಲಡ್ ಟೆಸ್ಟ್ಗಳು ಅಥವಾ ಎನಿ ಪ್ರೀ ಆಪ್ ಇನ್ವೆಸ್ಟಿಗೇಷನ್ಸ್ ಅದನ್ನು ಅವರು ಊರಲ್ಲಿ ಕೂಡ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಬಟ್ ಒಂದ್ಸತಿ ಇಲ್ಲಿ ಬಂದ ಮೇಲೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ IVF ಸುಮಾರು ಒಂದು 15 to 20 ಡೇಸ್ ತನಕ ಆಗುತ್ತೆ ಟೈಮು. ಈ 20 ಡೇಸ್ ಆದಮೇಲೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ವಿದಿನ್ 15 ಡೇಸ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಆಲ್ ಟುಗೆದರ್ ಒಂದು ಸೈಕಲ್ IVF ಮಾಡಿ ಅದರದ್ದು ಪರಿಣಾಮ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ಇಟ್ ಟೇಕ್ಸ್ ಮಿನಿಮಮ್ ಆಫ್ ಅಬೌಟ್ 1 month. ಓಕೆ, ಬಟ್ ಇವಾಗ ಇನಿಷಿಯಲ್ ಒಂದು 15 ಡೇಸ್ ಇವಾಗ ಟ್ರೀಟ್ಮೆಂಟ್ ಅಂತ ಏನು ಹೇಳಿದ್ರಿ, ಅದು 15 ದಿನ ಇವಾಗ ಆಸ್ಪತ್ರೆನಲ್ಲೇ ಉಳ್ಕೊಂಡಿರ್ಬೇಕಾಗ್ತದ, ಅಥವಾ ಯಾವ ರೀತಿಯಾದಂಥ ಒಂದು ಎಂಗೇಜ್ಮೆಂಟ್ ಅಂತ ಹೇಳಿರ್ತದೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. 15 ದಿನ ಅವ್ರ ಹಾಸ್ಪಿಟಲೈಸೇಷನ್ ಏನು ಬೇಕಾಗಲ್ಲ. ಪ್ರತಿದಿನ ಅವ್ರು ಬಂದು ಇಂಜೆಕ್ಷನ್ಸ್ ಹಾಕಿಸ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಇದು ಎಗ್ ಪ್ರೊಡ್ಯೂಸಿಂಗ್ ಇಂಜೆಕ್ಷನ್ಸು. ಪ್ರತಿದಿನ ಇಂಜೆಕ್ಷನ್ಸ್ ಹಾಕಿಸ್ಕೊಂಡು ಹೋಗಿ ಫ್ರೀಕ್ವೆಂಟಾಗಿ ಸ್ಕ್ಯಾನ್ಸ್ ಇರುತ್ತೆ. ಒಂದು 15 ದಿನದಲ್ಲಿ ಒಂದು 4-5 ಸತಿ ಸ್ಕ್ಯಾನಿಂಗ್ ಮಾಡಿ ಇವ್ರಿಗೆ ಹೆಂಗೆ ಮೊಟ್ಟೆ ಬೆಳೀತಾ ಇದೆ, ಚೆನ್ನಾಗಿದೆಯಾ, ಅಥವಾ ಎಷ್ಟು ನಂಬರ್ ಸಿಗ್ಬೋದು ಅಂತ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ಕೋತೀವಿ. ಸೊ ದಿಸ್ ಪೀರಿಯಡ್ ಟೇಕ್ಸ್ ಅಬೌಟ್ 15 ಡೇಸ್. ಇದರ 15 ಡೇಸ್ ಆದಮೇಲೆ ನಾವು ಎಗ್ಸ್ ಹಾರ್ವೆಸ್ಟ್ ಮಾಡಿ ಆಫ್ಟರ್ 5 ಡೇಸ್ ನಾವು ಭ್ರೂಣ ಹಾಕ್ತೀವಿ.
ಅದಾದ ನಂತರ 15 ದಿನ ಆದ ನಂತರ ನಾವು ಅದನ್ನು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಪ್ರೆಗ್ನೆನ್ಸಿ ನಿಂತಿದೆಯಾ ಇಲ್ವಾ ಅಂತ. ಸೊ ಹಾಸ್ಪಿಟಲೈಸೇಷನ್ ಬರೀ ನಾವು ಯಾವಾಗ ಮೊಟ್ಟೆ ತೆಗಿತೀವಿ ಅದೊಂದಕ್ಕೆ ಹಾಸ್ಪಿಟಲೈಸೇಷನ್ ಬೇಕು. ಅದರ್ವೈಸ್ ಭ್ರೂಣ ಹಾಕಬೇಕಾದ್ರೂ ಕೂಡ ಹಾಸ್ಪಿಟಲೈಸೇಷನ್ ಬೇಕಾಗಲ್ಲ. ಓಕೆ, ಬಟ್ ಇವಾಗ ಒಂದು ಕನ್ಸರ್ನ್ ಮತ್ತೆ ಅನೇಕ ಜನಗಳಲ್ಲಿ ಇರೋದು ಅಂತ ಹೇಳಿದ್ರೆ, ಇವಾಗ IVF ಸಕ್ಸಸ್ ರೇಟ್ ಅಂತ ಹೇಳುವಂಥದ್ದನ್ನು, ಇವಾಗ ಭ್ರೂಣ ಅದು ನಿಲ್ಲುವಂಥದ್ದನ್ನು ಸಕ್ಸಸ್ ಅಂತ ಹೇಳುವಂಥದ್ದ, ಅಥವಾ ಇವಾಗ ಮಗು ಆಗುವುದು ಅಂತ ಹೇಳುವಂಥದ್ದು ಸಕ್ಸಸ್ ಅಂತ ಹೇಳುವಂಥದ್ದ, ಇದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿ ಇರ್ತದೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ವೆರಿ ರೈಟ್ಲಿ ಸೆಡ್, ಸಕ್ಸಸ್ ರೇಟ್. ಸೊ ಸಕ್ಸಸ್ ರೇಟ್ ಆಸ್ ಅ ಡಾಕ್ಟರ್ ನನಗೆ ಸಕ್ಸಸ್ ರೇಟ್ ಇಸ್ ಅಬೌಟ್ 45 to 50%. ಬಟ್ ಆಸ್ ಪೇಷಂಟ್, ನೀವು ಅಕಸ್ಮಾತ್ ಪೇಷಂಟಾಗಿ ಬಂದಾಗ ಫಾರ್ ಯು ಸಕ್ಸಸ್ ರೇಟ್ ಇಸ್ ವಾಟ್? ಇಟ್ಸ್ ಐದರ್ 0% or 100%. ಸೊ ಸಕ್ಸಸ್ ರೇಟ್ ಇಸ್ ನಾಟ್ ಫಾರ್ ಯು, ಸಕ್ಸಸ್ ರೇಟ್ ಇಸ್ ಆ್ಯಕ್ಚುಲಿ ಫಾರ್ ದ ಡಾಕ್ಟರ್ಸ್. ನನ್ನಲ್ಲಿ 100 ಜನ ಬಂದರೆ ಐ ಮೈಟ್ ಬಿ ಏಬಲ್ ಟು ಗಿವ್ ಸಕ್ಸಸ್ ಓನ್ಲಿ ಟು ಅಬೌಟ್ 40 or 45%. ಆ 45%ಅಲ್ಲಿ ಫಾರ್ ದೆಮ್ ಇಟ್ ಇಸ್ ಐದರ್ ಆಲ್ ಆರ್ ನನ್. ವಾಟ್ ಯು ರೈಟ್ಲಿ ಸೆಡ್ ಇಸ್ ಸಕ್ಸಸ್ ಅಕಾರ್ಡಿಂಗ್ ಟು ಮೀ ಇಸ್ ಭ್ರೂಣ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಯಾವಾಗ ನಾವು ಡೆಲಿವರಿ ಮಾಡ್ತೀವಲ್ಲ, ದಟ್ ಇಸ್ ಸಕ್ಸಸ್. ಓಕೆ, ವಿ ಕಾಲ್ ಡಿಫ್ರೆಂಟ್ ಟರ್ಮಿನಾಲಜೀಸ್ ಇರುತ್ತೆ. ವಾಟ್ ವಿ ಕಾಲ್ ಪ್ರೆಗ್ನೆನ್ಸಿ ರೇಟ್ ಇಸ್ ಡಿಫ್ರೆಂಟ್, ಟೇಕ್ ಹೋಮ್ ಬೇಬಿ ರೇಟ್ ಇಸ್ ಡಿಫ್ರೆಂಟ್. ಪ್ರೆಗ್ನೆನ್ಸಿ ರೇಟ್ ಅಂದರೆ ಇವಾಗ ನಾನು ಟ್ರಾನ್ಸ್ಫರ್ ಮಾಡಿರ್ತೀನಿ, ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ವೆನ್ ಎವರ್ ದ ವುಮನ್ ಇಸ್ ಪ್ರೆಗ್ನೆಂಟ್, ಅದನ್ನು ನಾವು ಪ್ರೆಗ್ನೆನ್ಸಿ ರೇಟ್ ಅಂತ ಕರಿತೀವಿ. ಒಂದು ಸತಿ ಪ್ರೆಗ್ನೆನ್ಸಿ ಆದಮೇಲೆ ಅದು ಮಿಸ್ಕ್ಯಾರೇಜ್ ಕೂಡ ಆಗ್ಬೋದು, ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ಹೊಟ್ಟೆ ಒಳಗೆ ಕೂಡ ಮಗು ಹೋಗಿರ್ಬೋದು. ಸೊ ಇದು ಪ್ರೆಗ್ನೆನ್ಸಿ ಆಗಿ ಹೋಗಿರುತ್ತೆ. ಬಟ್ ಟೇಕ್ ಹೋಮ್ ಬೇಬಿ ರೇಟ್ ಅಂದರೆ ಯಾರು ಡೆಲಿವರಿ ಮಾಡಿಸ್ಕೊಂಡು ಮಗುನ ಮನೆಗೆ ತೊಗೊಂಡು ಹೋಗ್ತಾರಲ್ಲ, ದಿಸ್ ಇಸ್ ಕಾಲ್ಡ್ ಟೇಕ್ ಹೋಮ್ ಬೇಬಿ ರೇಟ್. ದ ಟೇಕ್ ಹೋಮ್ ಬೇಬಿ ರೇಟ್ ಇಸ್ ಓನ್ಲಿ ಅಬೌಟ್ 25 to 30%. ಓಕೆ, ಸೊ ಇದೆಲ್ಲ ಇರೋದ್ರಿಂದ ಸಕ್ಸಸ್ ಇಸ್, ವೆನ್ ಅ ಪೇಷಂಟ್ ಸ್ಮೈಲ್ಸ್ ವಿತ್ ಅ ಬೇಬಿ, ದಟ್ ಇಸ್ ಸಕ್ಸಸ್. ಖಂಡಿತವಾಗುವೆ. ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಕೆಲವೊಂದು ಬಾರಿ ಇವಾಗ ನಾವು ನೋಡಿರೋ ಹಾಗೆಯೇ ಇವಾಗ ಅನೇಕ ಜನಗಳು ಇವಾಗ ಪ್ರಯತ್ನ ಅಂತ ಹೇಳಿ ಪಟ್ಟಿರ್ತಾರೆ, ಹತಾಶೆ ಆಗಿರ್ತಾರೆ. ಅದನ್ನು ಪ್ರಯತ್ನ ಪಟ್ಟು ಕೆಲವರೆಲ್ಲ ನಿಲ್ಲಿಸು ಬಿಟ್ಟಿರ್ತಾರೆ, ಬೇರೆ ರೀತಿಯಾದಂಥ ಫರ್ದರ್ ಒಂದು ಪ್ರಯತ್ನಗಳನ್ನು ಪಟ್ಟಿರುವಂಥದ್ದಿಲ್ಲ. ಇಂಥವ್ರು ಇವಾಗ IVF ಕೆಲವೊಂದು ಬಾರಿ ಇವಾಗ IVF ಮಾಡಿಸ್ಕೊಂಡು ಇವಾಗ ಅನೇಕ ವರ್ಷಗಳು ಆಗಿರುವಂಥ ಒಂದು ಚಾನ್ಸಸ್ಸು ಇರ್ಬೋದು. ಇಂಥವ್ರಿಗೆ ಇವಾಗ ಪ್ರಯತ್ನ ಪಡಬೇಕು ಅಂತ ಹೇಳೋ ಹಾಗಿದ್ರೆ, ಮತ್ತೆ ಇನ್ನೊಮ್ಮೆ ಪ್ರಯತ್ನ ಪಡಬೇಕು ಅಂತ ಹೇಳೋ ಹಾಗಿದ್ರೆ, ಅಂಥವ್ರಿಗೆ ಇವಾಗ ಎಷ್ಟು ಮಟ್ಟಿಗೆ ನೀವು ಇವಾಗ ಒಂದು ಹೋಪ್ ಅಂತ ಹೇಳಿ ಕೊಡೋದಕ್ಕೆ ಚಾನ್ಸಸ್ ಇರ್ತದೆ? ನೀವು ಯಾವ ಆಧಾರದ ಮೇಲೆ ಇವಾಗ ಮತ್ತೊಮ್ಮೆ ಪ್ರಯತ್ನ ಪಡಬಹುದು ಅಂತ ಹೇಳುವಂಥದ್ದು ಇರ್ತದೆ? ಇಂಥ ಒಂದು ಕೇಸಸನ್ನು ನೀವು ಇವಾಗ ಅದನ್ನು ಯಾವ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತೀರಾ? ಅವ್ರಿಗೆ ಇವಾಗ ಸಕ್ಸಸ್ ರೇಟ್ ಅಂತ ಹೇಳುವಂಥದ್ದಾಗಲಿ ಅಥವಾ ಒಂದು ಹೋಪ್ ಅಂತ ಹೇಳುವಂಥದ್ದಾಗಲಿ ಇದ್ದರೆ ಅದನ್ನು ಎಷ್ಟು ಮಟ್ಟಿಗೆ ಅವರಿಗೆ ಅದನ್ನು ಕಾನ್ಫಿಡೆನ್ಸ್ ಅಂತ ಹೇಳಿ ಕೊಡೋದಕ್ಕೆ ಸಾಧ್ಯತೆಗಳಿರ್ತದೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಡೆಫಿನೆಟ್ಲಿ ನಿಮ್ಮ ಮನಸ್ಸಲ್ಲಿದ್ದಾಗ ಟ್ರೈ ಮಾಡಬೇಕು ಅಂತ ಇದ್ದಾಗ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಇವಾಗ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಆಗಬಹುದೇನೋ ಅಂತ ಮುಂದೆ ಲೈಫಲ್ಲಿ ಯೋಚನೆ ಮಾಡ್ಕೊಡ್ತು. ಮನಸ್ಸಲ್ಲಿತ್ತು ಪ್ರೆಗ್ನೆನ್ಸಿ ಮಾಡ್ಕೋಬೇಕು, ಇನ್ನೊಂದ್ಸತಿ ಟ್ರೈ ಮಾಡಬೇಕಂದ್ರೆ ಖಂಡಿತ ಟ್ರೈ ಮಾಡಲೇಬೇಕು. ಬಿಕಾಸ್ ನಾವೆಲ್ಲ ಜೀವನದಲ್ಲಿ ಇರೋದೇ ಹೋಪ್ಗೋಸ್ಕರ ಅಲ್ಲ, ಹೋಪಿಂಗ್ ದಟ್ ಫ್ಯೂಚರ್ ವಿಲ್ ಬಿ ಗುಡ್ ಅಂತ. ದೇರ್ ಸೋ ಮೆನಿ ಇನ್ಸಿಡೆನ್ಸಸ್ ವೇರ್ ನನ್ನಲ್ಲಿ ಒಂದಲ್ಲ 2 IVF ಫೇಲಿಯರ್ ಆಗಿರುತ್ತೆ. ಓಕೆ, ಮ್ಯಾರಿಡ್ ಫಾರ್ ಅಬೌಟ್ 13 years or 14 years. 2 months ಲೇಟರ್ ಅವ್ರು ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗಿಬಿಟ್ಟು ಬರ್ತಾರೆ ವಿತ್ 1 or 2 IVF failures. ಸೊ ಶಿ ವಾಸ್ ಹೋಪಿಂಗ್ ಫಾರ್ ದ ಬೆಸ್ಟ್. ಹೌದು. Though IVF has failed, she has conceived on her own. That is one of the positive thing. ಅದಕ್ಕೆ ಹೋಪ್ನ ಯಾರೂ ಕಳ್ಕೊಕೂಡದು. They can try as much as possible provided ಮೆಡಿಕಲ್ ಲಿಮಿಟಲ್ಲಿದ್ದರೆ. ಬಟ್ ಆದ್ರೂ ಸಹ ಇವಾಗ ಈ IVF ಅಂತ ಹೇಳುವಂಥದ್ದು ಇವಾಗ ಸಾಕಷ್ಟು ಬಾರಿ ಇವಾಗ ಕೇಳುವಂಥದ್ದು ಸಿಗ್ತಾ ಇದೆ. ಇವಾಗ ಸಾಕಷ್ಟು ಜನನೂ IVF ಅಂತ ಹೇಳುವಂಥದ್ದನ್ನು ಮಾತಾಡ್ತಾನೂ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು IVF ಸಂಸ್ಥೆ ಅಂತ ಹೇಳುವಂಥದ್ದು, ಒಂದು ಆಸ್ಪತ್ರೆ ಅಂತ ಹೇಳುವಂಥದ್ದು, ಅದನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಹೇಗೆ, ಸಾಮಾನ್ಯವಾಗಿ ಯಾವ ರೀತಿಯಾದಂಥ ಫೆಸಿಲಿಟೀಸನ್ನು ಇಟ್ಕೊಂಡಿರಬೇಕಾಗ್ತದೆ, ಒಂದು ಒಳ್ಳೆಯ ತಂಡ ಅಂತ ಹೇಳಿ ಐಡೆಂಟಿಫೈ ಮಾಡುವಂಥದ್ದು ಹೇಗೆ, ಒಂದು ಸಾಮಾನ್ಯವಾಗಿ ಪೇಷಂಟ್ಸ್ ಅಂತ ಹೇಳಿ ಇವಾಗ ಒಂದು ಆಯ್ಕೆ ಮಾಡ್ಕೋಬೇಕಿದ್ರೆ ಏನೇನೆಲ್ಲ ಅವರು ತಿಳ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಬೇಸಿಕ್ ಫಾರ್ ಎನಿಥಿಂಗ್ ಅಂದರೆ ಕ್ವಾಲಿಫಿಕೇಷನ್ಸ್. ಓಕೆ, ದ ಡಾಕ್ಟರ್ ಶುಡ್ ಬಿ ಕ್ವಾಲಿಫೈಡ್, ದ ಎಂಬ್ರಿಯಾಲಜಿಸ್ಟ್ ಶುಡ್ ಬಿ ಕ್ವಾಲಿಫೈಡ್, ದ ಆಂಡ್ರಾಲಜಿಸ್ಟ್ ಶುಡ್ ಬಿ ಕ್ವಾಲಿಫೈಡ್. ಮತ್ತು ದೀಸ್ ಆರ್ ದ ಕ್ವಾಲಿಫಿಕೇಷನ್ಸ್ ಆಫ್ ದ ಡಾಕ್ಟರ್. ಬಟ್ ದ ಫೆಸಿಲಿಟೀಸ್, ವಾಟ್ ಈಸ್ ಅವೈಲಬಲ್ ಅಂದರೆ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ IVF ಇಸ್ ದ ಲ್ಯಾಬ್, ಎಂಬ್ರಿಯಾಲಜಿ ಲ್ಯಾಬ್. ಅದನ್ನು ತುಂಬ ಸೂಕ್ಷ್ಮವಾಗಿ ನಾವು ಅದನ್ನು ಮೇಂಟೈನ್ ಮಾಡಬೇಕು.
ಅದು ಮಾಡಿಲ್ಲ ಅಂತ ಹೇಳಿದಾಗ ನಮಗೆ ಸಕ್ಸಸ್ ರೇಟ್ ಜಸ್ಟ್ ಡ್ರಾಪ್ಸ್ ಡೌನ್. ಓಕೆ, ಸೊ ಎವ್ರಿಥಿಂಗ್ ಇಸ್ ವಾಟ್ ಯು ಸೇ ಗ್ಲವ್ ಇನ್ ಹ್ಯಾಂಡ್. ಅಂದರೆ ಎಲ್ಲದೂ ಒಂದು ಟೀಮ್ ವರ್ಕ್, ರೈಟ್ ಫ್ರಮ್ ಗೈನಕಾಲಜಿಸ್ಟ್ ಟು ಎಂಬ್ರಿಯಾಲಜಿಸ್ಟ್ ಟು ದ ಆಂಡ್ರಾಲಜಿಸ್ಟ್ and to the entire staff in the hospital, because every medicine what we prescribe has also ಅದು ಕರೆಕ್ಟಾಗಿ ಕೊಡಬೇಕು ಅವರು ಪೇಷಂಟ್ಗೆ. ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ, ಇಫ್ the medicines doesn't go to them, then also the pregnancy rate comes down. So it is a teamwork right from everyone. ಓಕೆ, ಬಟ್ ಅದೇ ರೀತಿಯಲ್ಲಿ ಇವಾಗ ತಮ್ಮ ಒಂದು ಸಂಸ್ಥೆನ ಇವಾಗ ಒಂದು ಅಪ್ರೋಚ್ ಮಾಡಬೇಕಿತ್ತು ಅಂತ ಹೇಳೋ ಹಾಗಿದ್ರೆ, ಇವಾಗ ಕೆಲವೊಂದು ಬಾರಿ ಇವಾಗ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳನ್ನ ಪಟ್ಟಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇವಾಗ ಹೊಸದಾಗಿ ಇವಾಗ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಇಟ್ಕೊಂಡು ಅದಕ್ಕೆ ಮೊದಲನೇ ರೀತಿಯಾದಂಥ ಟ್ರೀಟ್ಮೆಂಟನ್ನು ಅಂತ ಹೇಳಿ ಪಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾ ಇರ್ಬೋದು. ಸೊ ಇವಾಗ ಯಾರೇ ಬೇಕಾದರೂ ತಮ್ಮನ್ನು ಅಪ್ರೋಚ್ ಮಾಡ್ಬೋದಾ, ಅಥವಾ ಯಾವ ಹಂತದಲ್ಲಿ ಅಪ್ರೋಚ್ ಮಾಡಬೇಕಾಗತ್ತೆ, ಅದನ್ನು ಬರಬೇಕಿದ್ದಾಗ ಎಲ್ಲ ರೀತಿಯಾದಂಥ ಮೆಡಿಕಲ್ ರೆಕಾರ್ಡ್ಸ್ ಅದನ್ನೆಲ್ಲ ತೊಗೊಂಡು ಬರಬೇಕಾಗ್ತದ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಇವಾಗ ಬರಬೇಕಾದ್ರೆ ಅವರೆಲ್ಲ ರೆಕಾರ್ಡ್ಸ್ ತೊಗೊಂಡು ಬಂದಾಗ ನಮಗೆ ಕೋರಿಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅದೇ ರಿಪೀಟ್ ಬ್ಲಡ್ ಟೆಸ್ಟು ಅಥವಾ ರಿಪೀಟ್ ಎಕ್ಸಾಮಿನೇಷನ್ ಅಥವಾ ರಿಪೀಟ್ ಪ್ರೊಸೀಜರ್ಸ್ ಕೂಡ ಅವಾಯ್ಡ್ ಮಾಡ್ಬೋದು. ಮತ್ತು ನಾನು ಇದೇ ಸ್ಟೇಜಲ್ಲಿ ಇಲ್ಲಿಗೆ ಹೋಗಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಎನಿಬಡಿ ಕ್ಯಾನ್ ಕಮ್. ಅಂದರೆ ಮದುವೆ ಆಗಿ 6 months ಅಥವಾ 2 months ಅಥವಾ ಮದುವೆಗಿಂತ ಮುಂಚೆ ಪ್ರೀ ಪ್ಲಾನಿಂಗ್ ಅಂತಲೂ ಇರ್ತಾರೆ, ಪ್ರೀ ಕೌನ್ಸಿಲಿಂಗ್ ಅಂತಲೂ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅಪ್ರೋಚ್ ಮಾಡ್ಬೋದು. ಬಟ್ ಕೆಲವೊಬ್ಬರು ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ಇಂಥವರಲ್ಲಿ ದೇರ್ ಫಿಸಿಷಿಯನ್ಸ್ ಅಥವಾ ದೇರ್ ಫ್ಯಾಮಿಲಿ ಡಾಕ್ಟರ್ಸ್, ದೇ ಹ್ಯಾವ್ ಟು ಗೈಡ್ ದೆಮ್. ಬಟ್ ಇನ್ನೂ ಒಂದಷ್ಟು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ತಮ್ಮ ಒಂದು ಆಸ್ಪತ್ರೆ ಅಂತ ಹೇಳುವಂಥದ್ರೊಳಗೆ ಇವಾಗ ಬರೀ ಒಂದು IVF ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ನಂತರ ಇವಾಗ ಬೇರೆ ಫಾಲೋಅಪ್ಗೆ ಬೇರೆ ಡಾಕ್ಟರ್ ಹತ್ರ ಹೋಗಬೇಕಾಗ್ತದ, ಅಥವಾ ಇವಾಗ ಡೆಲಿವರಿ ಆಗೋ ತನಕ ಇವಾಗ ನಿಮ್ಮಲ್ಲಿಗೇ ಬರುವಂಥ ಒಂದು ವ್ಯವಸ್ಥೆ ಏನಾದರೂ ಇರ್ಬೋದಾ, ಅದನ್ನು ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ? ಕೆಲವೊಂದು ಇವಾಗ ಬೇರೆ ಊರುಗಳಿಂದ ಬಂದಿರುವಂಥವ್ರು ಅವರು ಇದನ್ನು ಎಷ್ಟು ಮಟ್ಟಿಗೆ ಅದು ಗಮನದಲ್ಲಿ ಇಟ್ಕೋಬಹುದು, ಲೋಕಲ್ ಇರೋವಂಥವ್ರು ಇವಾಗ ಎಷ್ಟು ಮಟ್ಟಿಗೆ ಗಮನದಲ್ಲಿ ಇಟ್ಕೋಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟರ್. ಒಂದ್ಸತಿ ನಮ್ಮಲ್ಲಿ ಪ್ರೆಗ್ನೆನ್ಸಿ ಆದವರಲ್ಲಿ ದೇ ಯೂಶ್ವಲಿ ಕಂಟಿನ್ಯೂ, ನಾವು ಅವ್ರಿಗೆ ಅಲ್ಲೇ ಡೆಲಿವರಿ ಮಾಡಿ. ಸೊ ವಿ ಹ್ಯಾವ್ ಅ ಆಬ್ಸ್ಟೆಟಿಕ್ ಯೂನಿಟ್, ಸೆಪ್ರೇಟ್ ಲೇಬರ್ OT ಇರುತ್ತೆ, ಸೆಪ್ರೇಟ್ ಆಪ್ರೇಟಿಂಗ್ ರೂಮ್ ಇದೆ. ಸೊ ಇಟ್ಸ್ ಅನ್ ಆಬ್ಸ್ಟೆಟಿಕ್ ಯೂನಿಟ್ ಆಲ್ಸೋ. ಸೊ ಅಲ್ಲೇ ಕೂಡ ಡೆಲಿವರಿ ಮಾಡ್ಕೋಬೋದು. ಬಟ್ ಇವಾಗ ಔಟ್ ಸ್ಟೇಷನಲ್ಲಿ ಬಂದವರಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗೆಟ್ ಡೆಲಿವರ್ಡ್ ಇಲ್ಲಿ. ಆವಾಗ ಏನು ಮಾಡ್ತಾರೆ, ಅವರು ಇಲ್ಲಿಂದ ಪ್ರೆಗ್ನೆನ್ಸಿ ಮಾಡಿಕೊಂಡು ಫಸ್ಟ್ 4 or 5 months ಸ್ಟಿಲ್ ಪ್ರೆಗ್ನೆನ್ಸಿ ಸ್ಟೆಬಿಲೈಸ್ ಆಗೋ ತನಕ ತೋರಿಸ್ಕೋತಾರೆ. ಆಮೇಲೆ ಅವ್ರು ಊರಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೋತಾರೆ. ದಿಸ್ ಆಲ್ಸೋ ಇಸ್ ಪಾಸಿಬಲ್. ಸೊ ಇಟ್ ಈಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ನಿಮಗೆ ಎಲ್ಲ ಥರ ಸ್ಪೆಷಾಲಿಟಿ ಇದೆ. ಅಂದರೆ ದ ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಲ್ಯಾಪ್ರೋಸ್ಕೋಪಿ, ದೆನ್ ಯೂರಾಲಜಿ, ಆಂಡ್ರಾಲಜಿ, ಆರ್ಥೋಪೆಡಿಕ್ಸ್. ಸೊ ಇಟ್ಸ್ ಅ ಟೀಮ್ ವರ್ಕ್. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ವೀಕ್ಷಕರ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.